ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಬೆಂಗಳೂರಿನಲ್ಲಿ ಜೋರಾಗಿ ಸುರಿಯುತ್ತಿದ್ದ ಮಳೆ ಎಲ್ಲವನ್ನೂ ನಿಲ್ಲಿಸಿಬಿಟ್ಟಿತ್ತು. ಆದರೆ ಅಂಜಲಿಗೆ ಮಾತ್ರ ನಿಂತುಕೊಳ್ಳಲು ಯಾವುದೇ ಅವಕಾಶವಿರಲಿಲ್ಲ. ಆ ಜೋರು ಮಳೆಯಲ್ಲಿ, ತಣ್ಣನೆಯ ಗಾಳಿಯಲ್ಲಿ ಅಂಜಲಿ ಒಂದೇ ಒಂದು ಯೋಚಿಸ್ತಾ ಇದ್ಲು. ಇದೇ ಈ ದಿನದ ಕೊನೆಯ ಆರ್ಡರ್. ಇದೊಂದು ಮುಗಿದರೆ ನೆಮ್ಮದಿಯಾಗಿ ಮನೆಗೆ ಹೋಗಬಹುದು ಅಂತ. ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ನೋಡಿದಾಗ ಅವಳ ಬಡತನ ಅವಳನ್ನು ನೋಡಿ ನಗುತ್ತಿದ್ದ ಹಾಗೆ ಇತ್ತು. ಅಂಜಲಿಯ ಮುಖದ ಮೇಲೆ ಸುಸ್ತು, ಹಸಿವು ಮತ್ತು ಸಂಘರ್ಷ ಕಾಣಿಸ್ತಾ ಇತ್ತು. ಒಂದು ಕಾಲದಲ್ಲಿ ಇದೇ ಅಂಜಲಿ ಬ್ರಾಂಡೆಡ್ ಬಟ್ಟೆಗಳು, ದುಬಾರಿ ಒಡವೆಗಳ ಮೇಲೆ ತುಂಬಾ ಮೋಹವಿತ್ತು. ಆದ್ರೆ ಈ ದಿನ ಅವಳು ಕೇವಲ ಒಂದು ಸಾಧಾರಣ ಡೆಲಿವರಿ ಗರ್ಲ್ ಆಗಿದ್ಲು. ಲಿಫ್ಟಿನಲ್ಲಿ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವಳ ಹೃದಯ ಬಡಿತ ತುಂಬಾ ಜೋರಾಗಿತ್ತು. ಅಂಜಲಿ ಆ ಬಾಗಿಲನ್ನು ನೋಡುತ್ತಾ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಡೋರ್ ಬೆಲ್ ಮಾಡ್ತಾಳೆ. ಅವಳು ಅಂದುಕೊಳ್ತಾ ಇದ್ಲು, ಯಾರೋ ಒಬ್ಬ ಕೆಲಸಗಾರರು ಬಂದು ಬಾಗಿಲು ತೆಗಿತಾರೆ, ದುಡ್ಡನ್ನು ಕೊಟ್ಟು ಐಟಮ್ ತೆಗೆದುಕೊಂಡು ಹೋಗ್ತಾರೆ, ನಾನು ಬೇಗ ವಾಪಸ್ ಹೋಗಬಹುದು ಅಂತ. ಆದರೆ ಬಾಗಿಲು ಓಪನ್ ಆಗದಾಗ ಅವಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಗ್ಬಿಟ್ಟಿತ್ತು. ಯಾಕೆಂದ್ರೆ ಬಾಗಿಲಿನಲ್ಲಿ ಅವಳ ಎದುರುಗಡೆ ವಿಜಯ್ ನಿಂತ್ಕೊಂಡಿದ್ದ. ಅದೇ ವಿಜಯ್ 5 ವರ್ಷದ ಮೊದಲು ಆ ಕತ್ತಲ ರಾತ್ರಿಯಲ್ಲಿ ಅವಳು ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ಲು. ವಿಜಯ್ ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದ. ಅವನು ತುಂಬಾ ಶ್ರೀಮಂತನಾಗಿಬಿಟ್ಟಿದ್ದ. ಆದರೆ ಅಂಜಲಿ ಈಗ ಅವನ ಮುಂದೆ ಮಳೆಯಲ್ಲಿ ನೆನೆದಿದ್ದ ಒಬ್ಬ ಸಾಧಾರಣ ಸೇಲ್ಸ್ ಗರ್ಲ್ಸ್ ರೀತಿ ನಿಂತ್ಕೊಂಡಿದ್ಲು. ಅವರಿಬ್ಬರ ಮಧ್ಯೆ ಎಷ್ಟು ಒಂದು ಮೌನ ಆವರಿಸಿತ್ತು ಅಂದ್ರೆ ಆ ಮಳೆ ಕೂಡ ತುಂಬಾ ಜೋರಾಗಿ ಕೇಳಿಸ್ತಾ ಇತ್ತು. ವಿಜಯ್ ಅಂಜಲಿಯನ್ನು ನೋಡ್ತಾ ಇದ್ದ. ಅಂಜಲಿಯನ್ನು ನೋಡಿ ಅವನ ಮುಖದಲ್ಲಿ ಎಷ್ಟೊಂದು ದ್ವೇಷ ತುಂಬಿತ್ತು. ಬಹುಶಃ ಅವನು ಯಾವತ್ತೂ ಯೋಚಿಸಿರ್ಲಿಲ್ಲ ಅನ್ಸುತ್ತೆ. ಅವನ ಮೋಸಗಾರ್ತಿ ಹೆಂಡತಿ ಒಂದು ದಿನ ಅವನ ಮನೆಯ ಬಳಿ ಪಿಜ್ಜಾ ಡೆಲಿವರಿ ಕೊಡಲು ಬರ್ತಾಳೆ ಅಂತ. ಅಂಜಲಿಗೆ ಅನ್ನಿಸ್ತಾ ಇತ್ತು, ಇಲ್ಲಿಂದ ತಕ್ಷಣ ಓಡಿ ಹೋಗೋಣ ಅಂತ. ಆದ್ರೆ ಅವಳು ಆ ರೀತಿ ಏನೂ ಮಾಡ್ಲಿಲ್ಲ. ಅಂಜಲಿ ನಡುಗುತ್ತಿರುವ ಕೈಗಳಿಂದಲೇ ಪಿಜ್ಜಾ ಬಾಕ್ಸ್ ಅನ್ನು ಮುಂದೆ ಇಟ್ಟಿದ್ಲು. ಸರ್, ನಿಮ್ಮ ಆರ್ಡರ್ ಅಂತ ಹೇಳ್ತಾಳೆ. ವಿಜಯ್ ಪಿಜ್ಜಾ ತೆಗೆದುಕೊಳ್ಳುವುದಕ್ಕೆ ಬದಲಾಗಿ ಅವಳನ್ನೇ ಮೇಲಿನಿಂದ ಕೆಳಗಿನವರೆಗೂ ನೋಡ್ತಾ ನಿಂತಿದ್ದ. ಬಹುಶಃ ಅವಳ ಬಡತನವನ್ನು, ಅವಳ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ತುಂಬಾ ಸಂತೋಷವಾಗಿರ್ಬೇಕು. ವಿಜಯ್ ಈಗ ಒಂದು ಸಣ್ಣ ನಗುವಿನ ಜೊತೆ ಜೇಬಿನಿಂದ ದುಡ್ಡನ್ನು ತೆಗೆದು ಅವಳ ಮುಂದೆ ಬಿಸಾಕ್ತಾನೆ. ಅವನ ದೃಷ್ಟಿಯಲ್ಲಿ ಆ ದುಡ್ಡಿಗೆ ಯಾವುದೇ ಬೆಲೆ ಇರಲಿಲ್ಲ ಅನ್ಸುತ್ತೆ. ಆ ದುಡ್ಡು ಅಂಜಲಿಯ ಕಾಲ ಬಳಿ ನೆಲದ ಮೇಲೆ ಬಿದ್ದಿತ್ತು. ಉಳಿದ ದುಡ್ಡನ್ನು ಟಿಪ್ಸ್ ಅಂತ ಇಟ್ಕೋ ಅಂತ ಹೇಳ್ತಾನೆ. ಅವನ ಪ್ರತಿಯೊಂದು ಮಾತಿನಲ್ಲೂ ಎಷ್ಟೊಂದು ವಿಷ ತುಂಬಿಕೊಂಡಿತ್ತು. ಅಂಜಲಿಗೆ ಆ ಕ್ಷಣವೇ ಗೊತ್ತಾಗಿತ್ತು, ಇವನು ಯಾವತ್ತೂ ನನ್ನನ್ನು ಮರೆಯಲಿಲ್ಲ ಅಂತ. ಅವನು ಕೇವಲ ಅವಳ ಮೇಲಿರುವ ದ್ವೇಷವನ್ನು ಮಾತ್ರ ಜೀವಂತವಾಗಿ ಇಟ್ಕೊಂಡಿದ್ದ. ಅಂಜಲಿ ಈಗ ಆ ದುಡ್ಡನ್ನು ತೆಗೆದುಕೊಳ್ಳಲು ಬಗ್ಗಲಿಲ್ಲ. ಅವಳು ತನ್ನ ಕಣ್ಣೀರನ್ನು ಕಂಟ್ರೋಲ್ ಮಾಡಿಕೊಂಡು ಧೈರ್ಯವಾಗಿ ವಿಜಯ್ ಕಣ್ಣುಗಳಲ್ಲಿ ನೋಡುತ್ತಾ, ನನ್ನ ಹೆಸರು ನಂದಿನಿ, ಕೇವಲ ನಂದಿನಿ, ನನಗೆ ನಿಮ್ಮ ದಯೆಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಈ ಮಾತು ಕೇಳಿದ ತಕ್ಷಣ ವಿಜಯ್ ಕಣ್ಣುಗಳಲ್ಲಿ ಕೋಪ ಬಂದಿತ್ತು. ಆದ್ರೆ ಅವನು ತನ್ನನ್ನು ಸಂಭಾಳಿಸಿಕೊಳ್ಳುತ್ತಾ, ಒಳಗೆ ಬಾ, ಹೊರಗೆ ತುಂಬಾ ಚಳಿ ಇದೆ, ನನಗೆ ಅನಿಸ್ತಾ ಇದೆ ನಮ್ಮ ಜೀವನದಲ್ಲಿ ಅದ್ದೂರಿಯಾಗಿ ಉಳಿದ ವಿಷಯಗಳನ್ನು ಮಾತನಾಡಬೇಕು ಅಂತ ಹೇಳ್ತಾನೆ. ಅಂಜಲಿಗೆ ತುಂಬಾ ಚೆನ್ನಾಗಿ ಗೊತ್ತು, ಆ ಮನೆಯೊಳಗೆ ಅವಳು ಕಾಲಿಡುವುದು ಅದಷ್ಟೊಂದು ಸುಲಭವೇನಲ್ಲ ಅಂತ. ಆದ್ರೆ ಅವಳಿಗೆ ಅನ್ನಿಸ್ತಾ ಇತ್ತು, ಈ ದಿನ ನಾನು ನಿರಪರಾಧಿ ಅಂತ ಸಾಬೀತು ಮಾಡಿಕೊಳ್ಳಬೇಕು. ಅವಳು ನಿಧಾನವಾಗಿ ಆ ಮನೆಯೊಳಗೆ ಹೆಜ್ಜೆ ಇಟ್ಟಿದ್ಲು. ಆ ಮನೆಯೊಳಗೆ ಹೋದ ತಕ್ಷಣ ಅಂಜಲಿ ಸುತ್ತಮುತ್ತಲು ಎಲ್ಲವನ್ನೂ ಗಮನಿಸ್ತಾ ಇದ್ಲು. ಆ ಮನೆಯಲ್ಲಿ ಎಲ್ಲಾ ವಸ್ತುಗಳು ತುಂಬಾ ಅದ್ದೂರಿಯಾಗಿ, ತುಂಬಾ ಐಷಾರಾಮಿಯಾಗಿದ್ವು. ಅವಳು ಕೇವಲ ಅವುಗಳನ್ನೇ ಸೈಲೆಂಟ್ ಆಗಿ ನೋಡುತ್ತಾ ನಿಂತು ಬಿಟ್ಟಿದ್ಲು. ಆ ಮನೆಯನ್ನು ನೋಡಿದ ತಕ್ಷಣ ಅವಳಿಗೆ ಅರ್ಥವಾಗಿತ್ತು, ವಿಜಯ್ ಎಷ್ಟೊಂದು ಆಸ್ತಿ ಅಂತಸ್ತನ್ನು ಸಂಪಾದಿಸಿದ್ದಾನೆ ಅಂತ. ವಿಜಯ್ ಈಗ ಸೋಫಾದ ಮೇಲೆ ಕುಳಿತುಕೊಂಡು, ನೀನು ಸಹ ಕುಳಿತುಕೋ ಎಂದು ಸಲಹೆ ಮಾಡ್ತಾನೆ. ಆದರೆ ಅಂಜಲಿ ಮಾತ್ರ ಅಲ್ಲೇ ನಿಂತುಕೊಂಡಿದ್ಲು. ವಿಜಯ್ ಈಗ ಅವಳನ್ನು ತುಂಬಾ ಕೇವಲವಾಗಿ ಮಾತನಾಡುತ್ತಾ, ಒಬ್ಬ ದೊಡ್ಡ ಕೋಟೀಶ್ವರನ ಮಗಳು ಈ ದಿನ ಬೀದಿಗಳಲ್ಲಿ ಊಟವನ್ನು ಸಪ್ಲೈ ಮಾಡ್ತಾ ಇದ್ದಾಳ. ನಿಜವಾಗಿಯೂ ಕರ್ಮದ ಫಲ ತುಂಬಾ ವಿಭಿನ್ನವಾಗಿರುತ್ತೆ ಅಲ್ವಾ ಅಂತ ಹೇಳಿದಾಗ ಅಂಜಲಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ಲು. ಯಾಕೆಂದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಪರಿಸ್ಥಿತಿಯನ್ನು ಇವರಿಗೆ ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಅವಳಿಗೆ ಗೊತ್ತಿತ್ತು, ವಿಜಯ್ಗೆ ನನ್ನ ತಂದೆ ಸತ್ತು ಹೋಗಿದ್ದಾರ, ಅವರ ಎಲ್ಲಾ ಆಸ್ತಿ ಹೊರಟು ಹೋಗಿದೆ ಅಂತ ಗೊತ್ತೋ ಇಲ್ವೋ ಅಂತ. ವಿಜಯ್ ಈಗ ಪಿಜ್ಜಾ ಬಾಕ್ಸ್ ಅನ್ನು ಓಪನ್ ಮಾಡದೆ ಪಕ್ಕಕ್ಕೆ ತಳ್ಳಿ ಬಿಡ್ತಾನೆ. ಅವನಿಗೆ ಈಗ ಅದನ್ನು ತಿನ್ನಲು ಮನಸ್ಸಿರ್ಲಿಲ್ಲ ಅನ್ಸುತ್ತೆ. ಅವನು ಕೇವಲ ಅಂಜಲಿಗೆ ದುಃಖ ಕೊಡಬೇಕು ಅಂದುಕೊಂಡಿದ್ದ. ಆಗಲೇ ಅಂಜಲಿ ಗಮನಿಸುತ್ತಾಳೆ, ವಿಜಯ್ ಕೈಯಲ್ಲಿ ಹಾಕಿಕೊಂಡಿದ್ದ ಅದೇ ಉಂಗುರವನ್ನು. ಒಂದು ಕಾಲದಲ್ಲಿ ಅವಳು ಎಷ್ಟೋ ಪ್ರೀತಿ ಮತ್ತು ವಿಶ್ವಾಸದಿಂದ ಅವನಿಗೆ ಆ ಉಂಗುರ ತೊಡಿಸಿದ್ಲು. ಇದನ್ನು ನೋಡಿ ಅವಳ ಹೃದಯ ಇನ್ನೂ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡ್ತು. ಯಾಕೆಂದ್ರೆ ಅವನ ಒಳಗೆ ಇಷ್ಟೊಂದು ದ್ವೇಷದ ಮಧ್ಯೆಯೂ ಇನ್ನೂ ಏನೋ ಉಳಿದುಕೊಂಡಿತ್ತು. ವಿಜಯ್ ತಕ್ಷಣ ತುಂಬಾ ಕೋಪವಾಗಿ ಹೇಳ್ತಾನೆ, ನೀನು ಎಂತಹ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋದೆ? ಆ ಸಮಯದಲ್ಲಿ ನನಗೆ ಎಲ್ಲರಿಗಿಂತ ನಿನ್ನ ಅವಶ್ಯಕತೆ ತುಂಬಾ ಅಧಿಕವಾಗಿತ್ತು. ಈ ದಿನ ನೋಡು, ಆ ದೇವರು ನಿನ್ನನ್ನು ಎಲ್ಲಿ ನಿಲ್ಲಿಸಿದ್ದಾರೆ ಅಂತ.
ಅವನ ಮಾತುಗಳಲ್ಲಿ ಎಷ್ಟೋ ವರ್ಷ ಅವನು ಅನುಭವಿಸಿದ ನೋವು ಮತ್ತು ಒಂಟಿತನ ಕಾಣಿಸ್ತಾ ಇತ್ತು. ಈಗ ಅದು ಕೋಪವಾಗಿ ಹೊರಗೆ ಬಂದಿತ್ತು. ಅಂಜಲಿ ಸೈಲೆಂಟ್ ಆಗಿ ನಿಂತುಕೊಂಡಿದ್ಲು. ಇದೆಲ್ಲವನ್ನು ನಾನು ನಿನ್ನ ಜೀವನ, ನಿನ್ನ ಭವಿಷ್ಯ ಉಳಿಸಲು ಮಾಡಿದ್ದೇನೆ ಅಂತ ಅವಳಿಂದ ಹೇಳಲೇ ಆಗ್ಲಿಲ್ಲ. ಅವಳ ಮನಸ್ಸಿನಲ್ಲಿ ಎಷ್ಟೋ ವಿಚಾರಗಳಿದ್ವು, ಆದರೆ ಆ ಮಾತುಗಳು ಅವಳ ತುಟಿಯವರೆಗೂ ಬರುತ್ತಿರ್ಲಿಲ್ಲ. ಈಗ ತುಂಬಾ ರಾತ್ರಿ ಆಗ್ಬಿಟ್ಟಿತ್ತು. ತುಂಬಾ ಜೋರಾಗಿ ಮಳೆ, ಗುಡುಗು, ಮಿಂಚು ಬರ್ತಾ ಇತ್ತು. ಆಗಲೇ ಅಂಜಲಿಗೆ ತನ್ನ ಮನೆಯಲ್ಲಿ ಸಣ್ಣ ಮಗು ನೆನಪಿಗೆ ಬಂದಿತ್ತು. ಆ ಮಗು ಅವಳಿಗಾಗಿ ಎದುರು ನೋಡ್ತಾ ಇತ್ತು. ಅಂಜಲಿ ಆ ಮಗುವಿಗೆ ಪ್ರಮಾಣ ಮಾಡಿದ್ಲು, ನಾನು ಔಷಧಿಗಳನ್ನು ತರ್ತೀನಿ ಅಂತ. ಅಂಜಲಿ ಈಗ ಅಲ್ಲಿಂದ ಹೋಗಲೇಬೇಕಾಗಿತ್ತು. ಈ ದ್ವೇಷ ತುಂಬಿದ ಬಂಗಲೆ ಇದು ಅವಳಿಗೆ ಯಾವುದೇ ಜೈಲಿಗಿಂತಲೂ ಕಡಿಮೆ ಏನೂ ಆಗಿರ್ಲಿಲ್ಲ. ಇಲ್ಲಿ ಅವಳಿಗೆ ಉಸಿರಾಡಲು ಕೂಡ ಕಷ್ಟವಾಗ್ತಾ ಇತ್ತು. ಅವಳು ಏನನ್ನು ಹೇಳದೆ ತಕ್ಷಣ ಬಾಗಿಲಿನ ಕಡೆ ಹೆಜ್ಜೆ ಹಾಕ್ತಾಳೆ. ಅವಳು ಯೋಚಿಸ್ತಿಲ್ಲ, ವಿಜಯ್ ನನ್ನನ್ನು ಹೋಗಲು ಬಿಡ್ತಾರಾ ಅಂತ. ನಾನು ಇಲ್ಲಿ ದುಡ್ಡನ್ನು ಸಂಪಾದಿಸಲು ಬಂದಿದ್ದೇನೆ, ನಿಮ್ಮ ಅವಮಾನವನ್ನು ಸಹಿಸಿಕೊಳ್ಳಲು ಅಲ್ಲ. ನಿಮಗೆ ಪಿಜ್ಜಾ ಬೇಕಾಗಿಲ್ಲದಿದ್ದರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳಿ ಅವಳು ತುಂಬಾ ಧೈರ್ಯವಾಗಿ ಹೇಳಿದ್ಲು. ವಿಜಯ್ ತಕ್ಷಣ ಎದ್ದು ಅವಳ ಮುಂದೆ ಬಂದು ನಿಂತುಕೊಂಡಿದ್ದ. ಅವಳನ್ನು ಹೋಗಲು ಅವನು ಅನುಮತಿ ಕೊಡ್ಲಿಲ್ಲ. ಅವನ ಕಣ್ಣುಗಳಲ್ಲಿ ದ್ವೇಷ ಕಾಣಿಸ್ತಾ ಇತ್ತು. ಅಂಜಲಿಯನ್ನು ಅಷ್ಟೊಂದು ಸುಲಭವಾಗಿ ಅಲ್ಲಿಂದ ಹೋಗಲು ಬಿಡುವ ರೀತಿ ಕಾಣಿಸ್ತಾ ಇರ್ಲಿಲ್ಲ. ಯಾಕೆಂದ್ರೆ 5 ವರ್ಷದ ಅವನ ಕಾಯುವಿಕೆ ಇಷ್ಟು ಬೇಗ ಮುಗಿಯುವ ಹಂತದಲ್ಲಿರ್ಲಿಲ್ಲ. ಅಂಜಲಿ ಈಗ ವಿಜಯ್ನ ಕಣ್ಣುಗಳಲ್ಲಿ ನೋಡ್ತಾ ಇದ್ಲು. ಆ ಕಣ್ಣುಗಳಲ್ಲಿ ಈಗಲೂ ಅವಳ ಮೇಲೆ ಎಷ್ಟೋ ಪ್ರೀತಿ ತುಂಬಿಕೊಂಡಿತ್ತು. ಒಂದು ಕಾಲದಲ್ಲಿ ಅವಳ ಒಂದು ಚಿಕ್ಕ ನಗುವಿಗಾಗಿ ಅವನು ಯಾರ ಜೊತೆ ಬೇಕಾದರೂ ಹೊಡೆದಾಡಲು ನಿಂತುಕೊಳ್ತಾ ಇದ್ದ. ಆದ್ರೆ ಈಗ ಅಂಜಲಿಯ ಮುಂದೆ ಇದ್ದಂತಹ ಈ ವ್ಯಕ್ತಿ ಅವನನ್ನು ಈ ದುಡ್ಡು ತುಂಬಾ ಬದಲಾಯಿಸಿ ಬಿಟ್ಟಿತ್ತು. ಅವನ ಮನಸ್ಸಿನಲ್ಲಿ ಈಗ ಯಾರ ಮೇಲೆಯೂ ಕರುಣೆ ಇರ್ಲಿಲ್ಲ. ಅಂಜಲಿ, ನೀನು ಎಲ್ಲಿಗೆ ಹೋಗ್ತೀಯಾ? ಆ ಹಳೆಯ ಕತ್ತಲ ಸ್ಲಂಗ. ವಿಜಯ್ನ ಈ ಮಾತು ಅವಳ ಹೃದಯವನ್ನು ಮುಟ್ಟುತ್ತಿತ್ತು. ಅಂಜಲಿಗೆ ಅವಳ ಸತ್ಯವನ್ನು ಅವನು ಪದೇ ಪದೇ ನೆನಪಿಸ್ತಾ ಇದ್ದ. ಅಂಜಲಿಗೆ ಚೆನ್ನಾಗಿ ಗೊತ್ತು, ನನ್ನ ಮುಂದಿನ ದಾರಿ ಅದು ಅಷ್ಟೊಂದು ಸುಲಭವೇನೂ ಅಲ್ಲ ಅಂತ. ಆದರೆ ಅವಳು ವಿಜಯ್ ಸಹಾಯವನ್ನು ಪಡೆದು ತನ್ನ ಜೀವನವನ್ನು ನಡೆಸಲು ತಯಾರಿರ್ಲಿಲ್ಲ. ಅಂಜಲಿ ಏನನ್ನು ಹೇಳದೆ ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾಳೆ. ಲಿಫ್ಟಿನ ಬಾಗಿಲು ಮುಚ್ಚುವ ಮೊದಲು ಅವಳು ಮತ್ತೆ ಒಂದು ಬಾರಿ ವಿಜಯ್ನನ್ನೇ ನೋಡ್ತಾ ಇದ್ಲು. ಅವನ ಮುಖದಲ್ಲಿ ಕೋಪ ಮತ್ತು ದುಃಖ ಎರಡೂ ಇತ್ತು. ಕೆಳಗೆ ಹೋದ ತಕ್ಷಣ ಅಂಜಲಿ ಬೇಗ ತನ್ನ ಹಳೆಯ ಸ್ಕೂಟಿ ಬಳಿ ಹೋಗ್ತಾಳೆ. ಮಳೆ ಈಗ ಇನ್ನೂ ತುಂಬಾ ಜೋರಾಗಿ ಬಿಟ್ಟಿತ್ತು. ಆದರೆ ಅಂಜಲಿಗೆ ಮಾತ್ರ ಆ ಮಳೆ ಮತ್ತು ಚಳಿ ಕಾಣಿಸ್ತಾ ಇರ್ಲಿಲ್ಲ. ಅವಳ ಒಳಗೆ ಕೇವಲ ಅವಮಾನದ ಬೆಂಕಿ ಉರಿತಾ ಇತ್ತು. ಅವಳು ತೀರ್ಮಾನ ಮಾಡಿಕೊಳ್ತಾಳೆ, ಇನ್ನು ಮುಂದೆ ಯಾವತ್ತೂ ನಾನು ಮತ್ತೆ ಈ ಬಿಲ್ಡಿಂಗ್ ಕಡೆ ಬರಬಾರ್ದು ಅಂತ. ಅಂಜಲಿಯ ಕಣ್ಣೀರು ಆ ಮಳೆ ನೀರಿನಲ್ಲಿಯೇ ಬೆರೆದು ಹೋಗಿದ್ವು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ 5 ವರ್ಷಗಳ ಹಿಂದೆ ನಡೆದ ಹಳೆಯ ಘಟನೆಗಳು ಈಗ ಮತ್ತೆ ಮರುಕಳಿಸಿದ್ದವು. ಅಂಜಲಿ ಮೊದಲು ಈ ರೀತಿ ಇರಲಿಲ್ಲ. ಆ ಸಮಯದಲ್ಲಿ ಅಂಜಲಿಯ ಬಳಿ ಈ ಪ್ರಪಂಚದ ಎಲ್ಲ ಸುಖ ಸಂತೋಷಗಳಿದ್ವು. ಅವರ ಮನೆಯಲ್ಲಿ, ಅವರ ಜೀವನದಲ್ಲಿ ದುಃಖ ಎನ್ನುವ ಪದವೇ ಇರಲಿಲ್ಲ. ಆ ದಿನಗಳು ಮತ್ತು ಈ ದಿನಗಳನ್ನು ನೆನೆಸಿಕೊಂಡ್ರೆ ಅವಳಿಗೆ ನಂಬಿಕೆನೆ ಬರ್ತಾ ಇರ್ಲಿಲ್ಲ, ಈ ಎರಡು ಜೀವನ ನನ್ನದೇನಾ ಅಂತ. ಕಾಲೇಜಿನ ಒಂದು ಪ್ರೋಗ್ರಾಂನಲ್ಲಿ ಮೊಟ್ಟ ಮೊದಲ ಬಾರಿ ಅಂಜಲಿ ವಿಜಯ್ನನ್ನು ನೋಡಿದ್ಲು. ಅವನ ಸರಳತೆ ಅಂಜಲಿಗೆ ತುಂಬಾ ಇಷ್ಟವಾಗಿತ್ತು. ವಿಜಯ್ ಒಬ್ಬ ಸಾಧಾರಣವಾದ ಫ್ಯಾಮಿಲಿಯಿಂದ ಬಂದವನು. ಆದರೆ ಅವನ ಕನಸುಗಳು ಮಾತ್ರ ತುಂಬಾ ದೊಡ್ಡದಾಗಿದ್ವು. ಅವನ ಜೇಬು ಯಾವಾಗ್ಲೂ ಖಾಲಿ ಇರ್ತಾ ಇತ್ತು. ಆದ್ರೆ ಅವನ ಆತ್ಮವಿಶ್ವಾಸ ತುಂಬಾ ಅಧಿಕವಾಗಿತ್ತು. ಅಂಜಲಿ ಅವರ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಅವರು ಈ ಸಂಬಂಧಕ್ಕೆ ವಿರೋಧವಾಗಿದ್ರು. ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಈ ಬಡತನ ಒಂದಲ್ಲ ಒಂದು ದಿನ ಪ್ರೀತಿಯನ್ನು ಸಹ ಮುಗಿಸಿಬಿಡುತ್ತೆ ಅಂತ. ಆದರೆ ಅಂಜಲಿ ಮಾತ್ರ ಈ ಸಮಾಜ, ಈ ಪರಿವಾರ ಯಾರನ್ನು ಲೆಕ್ಕ ಹಾಕ್ಲಿಲ್ಲ. ಅವಳು ಕೇವಲ ತನ್ನ ಮನಸ್ಸಿನ ಮಾತನ್ನು ಮಾತ್ರ ಕೇಳಿದ್ಲು. ವಿಜಯ್ ಕೈಯನ್ನು ಹಿಡಿದುಕೊಂಡು ಅವರಿಬ್ಬರು ಒಂದು ಸಣ್ಣ ಮಂದಿರದಲ್ಲಿ ಮದುವೆ ಮಾಡ್ಕೊಳ್ತಾರೆ. ಅಂಜಲಿ ತನ್ನ ಅದ್ದೂರಿ ಬಟ್ಟೆಗಳು, ಒಡವೆಗಳು, ಶ್ರೀಮಂತ ಜೀವನ ಎಲ್ಲವನ್ನೂ ಬಿಟ್ಬಿಟ್ಲು. ವಿಜಯ್ನ ಜೊತೆ ಒಂದು ಸಣ್ಣ ರೂಮಿನಲ್ಲಿ ಹೊಸ ಜೀವನವನ್ನು ಶುರು ಮಾಡ್ಬೇಕು ಅಂತ. ಮೊದಲು ಅವರ ಜೀವನ ತುಂಬಾ ಕಷ್ಟಕರವಾಗಿತ್ತು. ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಹಾಕ್ಬೇಕಾಗಿತ್ತು. ಆದರೆ ಅವರಿಬ್ಬರ ಮಧ್ಯೆ ಇದ್ದ ಪ್ರೀತಿ ಎಲ್ಲ ಕಷ್ಟಗಳನ್ನು ದಾಟಿ ಅವರ ದಾರಿಯನ್ನು ಸುಲಭ ಮಾಡ್ತಾ ಇತ್ತು. ರಾತ್ರಿ ಇಬ್ಬರು ಒಟ್ಟಿಗೆ ಕುಳಿತು ನಕ್ಷತ್ರಗಳನ್ನು ನೋಡುತ್ತಾ ತಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇದ್ರು. ವಿಜಯ್ ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟ ಪಡ್ತಾ ಇದ್ದ, ತನ್ನ ಹೆಂಡತಿಗೆ ಪ್ರಪಂಚದ ಎಲ್ಲಾ ಸುಖವನ್ನು ಕೊಡ್ಬೇಕು ಅಂತ. ಅಂಜಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ತನ್ನ ಗಂಡನಿಗೆ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡಿದ್ಲು. ಅವಳು ಮನೆಯ ಸಣ್ಣ ಪುಟ್ಟ ಎಲ್ಲ ಕೆಲಸವನ್ನು ತುಂಬಾ ಸಂತೋಷದಿಂದ ಕಲಿತು ಮಾಡುತ್ತಿದ್ದಳು. ಅಂಜಲಿಗೆ ಈಗ ತನ್ನ ಗಂಡನ ಮುಖದ ಮೇಲಿದ್ದ ಆ ಸಣ್ಣ ನಗು ಒಂದೇ ಸಾಕಾಗಿತ್ತು. ಇದ್ದಕ್ಕಿದ್ದ ಹಾಗೆ ಅಂಜಲಿಯ ತಂದೆಯವರ ಬಿಸ್ನೆಸ್ ಪೂರ್ತಿಯಾಗಿ ಲಾಸ್ ಆಗಿಬಿಟ್ಟಿತ್ತು. ಆ ನಷ್ಟವನ್ನು ಅವರಿಂದ ಸ್ವೀಕರಿಸಲು ಆಗ್ಲಿಲ್ಲ. ಅವರು ಈಗ ಸಾಲದಲ್ಲಿ ಮುಳುಗಿಬಿಟ್ಟಿದ್ರು. ಮತ್ತೊಂದು ಕಡೆ ವಿಜಯ್ ಅವರ ಅಮ್ಮ ಶಾರದಾ ದೇವಿ ಅವರು ಮೊದಲಿನಿಂದಲೂ ಈ ಮದುವೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅವರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು.
ಅವರು ಅಂಜಲಿಗೆ ಹೆದರಿಸಿದ್ರು. ಒಂದು ವೇಳೆ ನೀನು ನನ್ನ ಮಗನ ಜೀವನದಿಂದ ಶಾಶ್ವತವಾಗಿ ಹೊರಗೆ ಹೋಗ್ಲಿಲ್ಲ ಅಂದ್ರೆ ನಾನು ವಿಜಯ್ನನ್ನು ಜೈಲಿಗೆ ಹಾಕಿಸ್ತೀನಿ ಅಂತ ಶಾರದಾ ಅವರು ಅಂದುಕೊಳ್ತಾ ಇದ್ರು. ಅಂಜಲಿಯಿಂದ ನನ್ನ ಮಗ ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ. ಅಂಜಲಿಯ ಮುಂದೆ ಒಂದು ಕಡೆ ಅವರ ತಂದೆಯ ಗೌರವವಿದ್ರೆ, ಇನ್ನೊಂದು ಕಡೆ ಅವಳ ಗಂಡನ ಭವಿಷ್ಯ ಮತ್ತು ಅವನ ಸ್ವಾತಂತ್ರ್ಯವಿತ್ತು. ಅವಳಿಗೆ ಹೇಳಲಾಗಿತ್ತು, ನೀನು ನಿನ್ನ ಗಂಡನನ್ನು ಬಿಟ್ಟು ಬಿಟ್ರೆ ನಿನ್ನ ತಂದೆಯ ಎಲ್ಲಾ ಸಾಲವನ್ನು ನಾವು ಬಿಟ್ಟು ಬಿಡ್ತೀವಿ ಅಂತ. ಅಷ್ಟು ಮಾತ್ರವಲ್ಲ, ವಿಜಯ್ ಕೂಡ ಪೊಲೀಸ್ ಕೇಸನಿಂದ ಮುಕ್ತನಾಗ್ತಾನೆ ಅಂತ. ಅಂಜಲಿ ಒಳಗಿಂದ ಪೂರ್ತಿಯಾಗಿ ಕುಸಿದು ಹೋಗಿದ್ಲು. ವಿಜಯ್ನನ್ನು ಬಿಟ್ಟು ಬಿಡುವ ಆಲೋಚನೆಗೆ ಅವಳಿಂದ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಅವಳಿಗೆ ವಿಜಯ್ನ ಭವಿಷ್ಯ ಎಲ್ಲದಕ್ಕಿಂತಲೂ ಮುಖ್ಯವಾಗಿತ್ತು. ಆದ್ದರಿಂದಲೇ ಅವಳು ಒಂದು ನಾಟಕ ಆಡಬೇಕಾಯಿತು. ಆ ದಿನ ರಾತ್ರಿ ಅಂಜಲಿ ವಿಜಯ್ನನ್ನು ಭೇಟಿಯಾದಾಗ ತನ್ನ ಕಣ್ಣೀರನ್ನು ನುಂಗಿ ಅವಳು ತನ್ನ ಮುಖದ ಮೇಲೆ ದ್ವೇಷವನ್ನು ತೋರಿಸಿದ್ಲು. ಅಂಜಲಿ ಹೇಳ್ತಾಳೆ, ಇನ್ನು ಈ ಬಡತನದಲ್ಲಿ ನನ್ನಿಂದ ಇರಲು ಸಾಧ್ಯವಿಲ್ಲ, ನನಗೆ ಐಶ್ವರ್ಯ, ಲಕ್ಸುರಿ ಲೈಫ್ ಬೇಕು ಅಂತ. ವಿಜಯ್ನಿಂದ ಈ ಜೀವನವನ್ನು ಅವಳಿಗೆ ಕೊಡಲು ಸಾಧ್ಯವಿರಲಿಲ್ಲ. ಈ ಮಾತು ಕೇಳಿ ವಿಜಯ್ ಕಣ್ಣುಗಳಲ್ಲಿ ಇದ್ದ ನೋವು ನೋಡಿ ಆ ದಿನವೇ ಅಂಜಲಿ ಸತ್ತು ಹೋಗಿದ್ಲು. ಆದ್ರೆ ಅವಳ ಬಳಿ ಬೇರೆ ದಾರಿ ಇರ್ಲಿಲ್ಲ. ಅವಳು ಹಿಂದೆ ತಿರುಗಿ ನೋಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ತಾನು ಎಷ್ಟೋ ಪ್ರೀತಿಯಿಂದ ಕಟ್ಟಿಕೊಂಡಿದ್ದಂತಹ ಆ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಅಲ್ಲಿಂದ ಹೊರಟು ಹೋದಳು. ವಿಜಯ್ ಅಂದುಕೊಳ್ತಾ ಇದ್ದ, ನನ್ನ ಬಳಿ ದುಡ್ಡಿಲ್ಲ ಅಂತ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ಅವನು ಈಗ ಅಂಜಲಿಯ ಮೇಲೆ ದ್ವೇಷದಿಂದಲೇ ಎಷ್ಟೋ ಉನ್ನತ ಮಟ್ಟಕ್ಕೆ ಹೋಗಿದ್ದ. ವಿಜಯ್ಗೆ ಗೊತ್ತಿರ್ಲಿಲ್ಲ ಅವನು ಈ ದಿನ ಸ್ವತಂತ್ರವಾಗಿ ಈ ಮಟ್ಟಕ್ಕೆ ಹೋಗ್ಬೇಕು ಅಂತ ಅವಳು ಎಷ್ಟೊಂದು ತ್ಯಾಗ ಮಾಡಿದ್ದಾಳೆ ಅಂತ. ಅಂಜಲಿ ಮನೆಯನ್ನು ಬಿಟ್ಟ ಕೆಲವೇ ದಿನಗಳಲ್ಲಿ ಅಂಜಲಿಯ ತಂದೆ ಕೂಡ ಸತ್ತು ಹೋಗಿದ್ರು. ಅಂಜಲಿ ಈಗ ಅನಾಥಲಾಗಿ ಬಿಟ್ಟಿದ್ಲು. ಅವಳು ಈಗ ಪೂರ್ತಿಯಾಗಿ ಒಂಟಿಯಾಗಿ ಬಿಟ್ಟಿದ್ಲು. ಅವಳು ಆ ದಿನವೇ ತೀರ್ಮಾನ ಮಾಡಿದ್ಲು, ಜೀವನದಲ್ಲಿ ಯಾವತ್ತು ವಿಜಯ್ ಮುಂದೆ ಹೋಗ್ಬಾರ್ದು ಅಂತ. ಅವಳ ಬಳಿ ಇದ್ದ ಅವರಿಬ್ಬರ ಫೋಟೋಗಳನ್ನು ಸಹ ಸುಟ್ಟು ಹಾಕಿದ್ಲು. ಅಂಜಲಿ ಈಗ ಒಂಟಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ಲು ತನ್ನ ಜೀವನವನ್ನು ನಡೆಸಲು. ನಂತರ ಫುಡ್ ಡೆಲಿವರಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ವಿಜಯ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಎಂದು ಅಂಜಲಿಗೆ ಗೊತ್ತಾದಾಗ ಅವಳಿಗೆ ಎಷ್ಟೋ ಸಂತೋಷವಾಗಿತ್ತು. ನನ್ನ ನನ್ನ ತ್ಯಾಗ ವೇಸ್ಟ್ ಆಗ್ಲಿಲ್ಲ ಅಂತ ಅಂದುಕೊಳ್ತಾಳೆ. ಆದರೆ ಅವಳು ತನ್ನ ಪೂರ್ತಿ ಜೀವನವನ್ನು ಅವನಿಗಾಗಿ ತ್ಯಾಗ ಮಾಡಿದ್ಲು. ಅಂಜಲಿ ಯಾವಾಗಲೂ ವಿಜಯ್ ಬಗ್ಗೆ ತಿಳಿದುಕೊಳ್ಳುತ್ತಾ ಅವನ ಫೋಟೋಗಳನ್ನು ನೋಡ್ತಾ ಇದ್ಲು. ಅವಳು ತನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಾ ಇದ್ಲು, ಹೇಗೋ ಬಿಡು, ಅವರಾದ್ರೂ ಸಂತೋಷವಾಗಿದ್ದಾರಲ್ಲ ಅಂತ. ಆದ್ರೆ ಈ ದಿನ ಅವನ ಭೇಟಿಯ ನಂತರ ಅಂಜಲಿಗೆ ಪೂರ್ತಿಯಾಗಿ ಅರ್ಥವಾಗಿ ಬಿಟ್ಟಿತ್ತು, ವಿಜಯ್ ಮನಸ್ಸಿನಲ್ಲಿ ನನ್ನ ಮೇಲೆ ಕೇವಲ ದ್ವೇಷ ಮತ್ತು ಕೋಪ ತುಂಬಿಕೊಂಡಿದೆ ಅಂತ. ಮಳೆ ಈಗ ಕಡಿಮೆಯಾಗಿತ್ತು, ಆದ್ರೆ ಅವಳ ಒಳಗಿದ್ದ ಬಿರುಗಾಳಿ ಮಾತ್ರ ತಣ್ಣಗಾಗಿರ್ಲಿಲ್ಲ. ಅಂಜಲಿ ಈಗ ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳುತ್ತಾ ಹೇಳ್ಕೊಳ್ತಾ ಇದ್ಲು, ಈಗ ಅವರಿಂದ ನನಗೇನು ಆಗ್ಬೇಕಾಗಿಲ್ಲ, ಅವರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ. ಆದ್ರೆ ಅವಳ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಹಳೆಯ ಜ್ಞಾಪಕಗಳು ಈ ದಿನವೂ ಜೀವಂತವಾಗಿದ್ವು. 5 ವರ್ಷದ ಈ ದೂರ ಅವರಿಬ್ಬರ ಮನಸ್ಸಿನಲ್ಲಿ ಎಷ್ಟೊಂದು ದ್ವೇಷವನ್ನು ಹುಟ್ಟು ಹಾಕಿತ್ತು. ವಿಜಯ್ ಅಂದುಕೊಳ್ತಾ ಇದ್ದ, ಈಗ ನಾನು ಅಂಜಲಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅಂತ. ಅವಳ ಕಣ್ಣುಗಳಲ್ಲಿ ಇದ್ದ ನೋವು, ದುಃಖ ಅವನಿಗೆ ಈಗ ಕಾಣಿಸ್ತಾ ಇರ್ಲಿಲ್ಲ. ಅಂಜಲಿ ಅಂದುಕೊಳ್ತಾ ಇದ್ಲು, ಬಹುಶಃ ನನ್ನ ಈ ಆರ್ಡರ್ ಅನ್ನು ಯಾವತ್ತೂ ತೆಗೆದುಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಈಗ ಅಂಜಲಿಗೆ ಪದೇ ಪದೇ ವಿಜಯ್ನ ಅದೇ ಮಾತುಗಳು ನೆನಪಿಗೆ ಬರ್ತಾ ಇದ್ವು. ಕೋಟೀಶ್ವರ ತಂದೆಯ ಮಗಳು ಈಗ ರಸ್ತೆಗಳಲ್ಲಿ ಓಡಾಡುತ್ತಾ ಊಟ ಕೊಡ್ತಾ ಇದ್ದಾಳೆ ಅಂತ. ಇದು ಅವಳ ಆತ್ಮದ ಮೇಲೆ ಒಂದು ದೊಡ್ಡ ಗಾಯವನ್ನೇ ಮಾಡಿತು. ಅವಳಿಗೆ ಅನ್ನಿಸ್ತಾ ಇತ್ತು, ನಿಷ್ಠೆಯಿಂದ ಕಷ್ಟಪಟ್ಟು ತಿನ್ನುವ ಈ 2 ಹೊತ್ತಿನ ಊಟ ಆ ದೊಡ್ಡ ಕೋಟೀಶ್ವರರ ಬಂಗಲೆಗಿಂತಲೂ ಎಷ್ಟೋ ನೆಮ್ಮದಿ ಕೊಡುತ್ತೆ ಅಂತ. ಆದ್ರೆ ಅವಳು ಏನು ಹೇಳಲಿಲ್ಲ. ಅವಳು ತುಂಬಾ ಮೌನವಾಗಿದ್ದಳು. ಅಂಜಲಿ ಈಗ ತನ್ನ ಸಣ್ಣ ಮನೆಗೆ ಬಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ಲು. ಅಲ್ಲಿ ಅವಳೊಬ್ಳೇ ಇದ್ಲು. ಆ ಮನೆ ತುಂಬಾ ಸಣ್ಣದಾಗಿತ್ತು, ಆದ್ರೆ ಅಲ್ಲಿ ಅವಳನ್ನು ಯಾರು ಆಡಿಕೊಳ್ತಾ ಇರ್ಲಿಲ್ಲ, ಯಾರು ಅವಮಾನ ಕೂಡ ಮಾಡ್ತಾ ಇರ್ಲಿಲ್ಲ. ಅಂಜಲಿ ಅಂದುಕೊಳ್ತಾ ಇದ್ಲು, ಈ ಜೀವನ ಎಷ್ಟೊಂದು ವಿಚಿತ್ರ ಅಲ್ವಾ, ನಾವು ಯಾವುದರಿಂದ ತಪ್ಪಿಸಿಕೊಳ್ಳಬೇಕು, ಅದರಿಂದ ಓಡಿ ಹೋಗ್ಬೇಕು ಅಂದುಕೊಳ್ತೀವೋ ನಮ್ಮ ಜೀವನ ಪದೇ ಪದೇ ನಮ್ಮನ್ನು ಅಲ್ಲಿಗೆ ಯಾಕೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಆ ರಾತ್ರಿ ಎಲ್ಲ ಅವಳಿಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಕಣ್ಣು ಮುಚ್ಚಿದರೆ ಕೇವಲ ವಿಜಯ್ನ ಮುಖಾನೇ ಅವಳಿಗೆ ಕಾಣಿಸ್ತಾ ಇತ್ತು. ಅವಳಿಗೆ ಈಗ ಭಯವಾಗ್ತಾ ಇತ್ತು, ವಿಜಯ್ ಇನ್ನು ನನ್ನನ್ನು ಅಷ್ಟೊಂದು ಸುಲಭವಾಗಿ ಬಿಡೋದಿಲ್ಲ ಅಂತ. ಯಾಕೆಂದ್ರೆ ಅವನ ಕಣ್ಣುಗಳಲ್ಲಿ ಅವಳ ಮೇಲಿನ ದ್ವೇಷ ಎದ್ದು ಕಾಣಿಸ್ತಾ ಇತ್ತು. ಮಾರನೆಯ ದಿನ ಬೆಳಿಗ್ಗೆ ಅಂಜಲಿ ಕೆಲಸಕ್ಕೆ ಹೋಗಲು ರೆಡಿ ಆಗ್ತಾ ಇದ್ಲು. ಅಂಜಲಿ ಅಂದುಕೊಳ್ತಾಳೆ, ಎಲ್ಲವನ್ನು ಬಿಟ್ಟು ಈಗ ಮುಂದೆ ನೋಡ್ಬೇಕು, ಹಿಂದೆ ತಿರುಗಿ ನೋಡ್ಬಾರ್ದು ಅಂತ. ಅವಳು ಈಗ ಆ ಬೀದಿಗಳಲ್ಲಿ ಓಡಾಡ್ಬೇಕಾದ್ರೆ ಅವಳಿಗೆ ಎಲ್ಲರ ಮುಖದಲ್ಲಿಯೂ ಕೇವಲ ವಿಜಯ್ ಕಾಣಿಸ್ತಾ ಇದ್ದ. ಜೀವನದ ಕಷ್ಟಗಳು, ಸಂಘರ್ಷಗಳು ಅವಳಿಗೆ ಪಾಠವನ್ನು ಹೇಳಿಕೊಟ್ಟಿದ್ವು. ಕಣ್ಣೀರು ಹಾಕುವುದರಿಂದ ಹೊಟ್ಟೆ ತುಂಬುವುದಲ್ಲ, ಬೆವರು ಹರಿಸಿ ಕಷ್ಟಪಟ್ಟರೆ ಮಾತ್ರ
ಹೊಟ್ಟೆ ತುಂಬಾ ಊಟ ಸಿಗೋದು ಅಂತ ಅಂಜಲಿ ಯಾವತ್ತೂ ಊಹಿಸಿರ್ಲಿಲ್ಲ. ವಿಜಯ್ ಅವಳನ್ನು ಈ ರೀತಿ ಒಬ್ಬ ಸಾಮಾನ್ಯ ಡೆಲಿವರಿ ಗರ್ಲ್ ರೀತಿ ನೋಡ್ತಾನೆ ಅಂತ. ಇದೇ ವಿಷಯ ಅವಳಿಗೆ ತುಂಬಾ ದುಃಖ ಕೊಡ್ತಾ ಇತ್ತು. ನನ್ನ ತ್ಯಾಗಕ್ಕೆ ಇದೇನಾ ಆ ದೇವರು ಕೊಡುವ ಫಲ? ನನಗೆ ಯಾವಾಗಲೂ ಕೇವಲ ಅವಮಾನ ಮಾತ್ರ ಸಿಗುತ್ತಾ ಅಂತ ಅಂದುಕೊಳ್ತಾ ಇದ್ಲು. ಅಂಜಲಿ ಈಗ ತಾನು ಸಂಭಾಳಿಸಿಕೊಳ್ಳುತ್ತಾ ಕೆಲಸವನ್ನು ಮಾಡಲು ಮುಂದಾಗ್ತಾಳೆ. ಮೊದಲ ಡೆಲಿವರಿ ಅವಳ ಮೊಬೈಲ್ ನಲ್ಲಿ ತೋರಿಸ್ತಾ ಇತ್ತು. ವಿಜಯ್ ಈ ಯಶಸ್ಸನ್ನು ನೋಡಿ ಅವಳಿಗೆ ತುಂಬಾ ಸಂತೋಷವಾಗ್ತಾ ಇತ್ತು. ಆದರೆ ಅವನ ಬದಲಾದ ರೂಪವನ್ನು ನೋಡಿ ಅವಳಿಗೆ ತುಂಬಾ ದುಃಖವಾಗಿತ್ತು. ದುಡ್ಡು ಮನುಷ್ಯನನ್ನು ಇಷ್ಟೊಂದು ಬದಲಾಯಿಸಿ ಬಿಡುತ್ತಾ? ಹಳೆಯ ಎಲ್ಲಾ ನೆನಪುಗಳನ್ನು ಎಲ್ಲಾ ಪ್ರೀತಿಯನ್ನು ಅದು ಮರೆಸಿ ಬಿಡುತ್ತಾ ಅಂತ ಅವಳು ಯೋಚಿಸ್ತಾ ಇದ್ಲು. ಅಂಜಲಿಗೆ ಈಗ ಪೂರ್ತಿ ವಿಶ್ವಾಸವಿತ್ತು, ಆ ದೇವರು ಏನೇ ಮಾಡಿದ್ರು ಎಲ್ಲದೂ ಒಳ್ಳೆಯದಕ್ಕೆ ಮಾಡೇ ಮಾಡ್ತಾರೆ ಅಂತ. ಆಗಲೇ ಮ್ಯಾನೇಜರ್ ಹೇಳ್ತಾನೆ, ಅಂಜಲಿ, ಒಬ್ಬ ಇಂಪಾರ್ಟೆಂಟ್ ಕಸ್ಟಮರ್ ನಿನ್ನ ಕೈಯಲ್ಲೇ ಡೆಲಿವರಿಯನ್ನು ಕಳಿಸ್ಬೇಕು ಅಂತ ನನಗೆ ಹೇಳಿದ್ದಾರೆ. ಅದಕ್ಕಾಗಿ ಅವರು ತುಂಬಾ ದುಡ್ಡನ್ನು ಸಹ ಪೇ ಮಾಡಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ಅವಳಿಗೆ ಅರ್ಥವಾಗಿ ಬಿಟ್ಟಿದ್ದು ಇದು ವಿಜಯ್ನ ಕೆಲಸ ಅಂತ. ಆದರೆ ಇದನ್ನು ನಿರಾಕರಿಸಲು ಅವಳಿಂದ ಸಾಧ್ಯವಾಗ್ಲಿಲ್ಲ. ಒಂದು ಬಾರಿ ಕೆಲಸ ಹೊರಟು ಹೋದ್ರೆ ಅವಳ ಜೀವನ ಹೇಗೆ ತಾನೇ ನಡೆಸಬೇಕು ಅಂದುಕೊಂಡು ಇಷ್ಟವಿಲ್ಲದ ಮನಸ್ಸಿನಿಂದಲೇ ಅವಳು ಈಗ ತನ್ನ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗ್ತಾಳೆ. ಅಂಜಲಿ ವಿಜಯ್ನ ಆಫೀಸಿಗೆ ಹೋದಾಗ ಅವಳ ಕಣ್ಣುಗಳು ಆಶ್ಚರ್ಯದಿಂದ ಹಾಗೆಯೇ ದೊಡ್ಡದಾಗಿ ಬಿಟ್ಟಿದ್ವು. ಆ ಬಿಲ್ಡಿಂಗ್ಗಳು ಆಕಾಶವನ್ನು ಮುಟ್ಟುತ್ತಿದ್ದವು. ಅಲ್ಲಿಂದ ಪೂರ್ತಿ ನಗರ ಕಾಣಿಸ್ತಾ ಇತ್ತು. ಸೆಕ್ಯೂರಿಟಿ ಅವಳನ್ನು ಗೇಟ್ ನಲ್ಲೇ ತಡೆದು ನಿಲ್ಲಿಸುತ್ತಾರೆ. ಅಂಜಲಿ ತನ್ನ ಹೆಸರನ್ನು ಹೇಳಿದಾಗ ಮೇಲಿನಿಂದ ಅವಳನ್ನು ಒಳಗೆ ಕಳುಹಿಸುವಂತೆ ಆರ್ಡರ್ ಬಂದಿತ್ತು. ಲಿಫ್ಟ್ ಎಷ್ಟು ಬೇಗ ಮೇಲಕ್ಕೆ ಹೋಗ್ತಾ ಇತ್ತು ಅಂದ್ರೆ ಅದಕ್ಕಿಂತಲೂ ಜೋರಾಗಿ ಅಂಜಲಿಯ ಹೃದಯ ಓಡುತ್ತಿತ್ತು. ಅವಳ ಬಟ್ಟೆಗಳನ್ನು ನೋಡಿ ಈಗ ಅವಳಿಗೆ ನಾಚಿಕೆಯಾಗ್ತಾ ಇತ್ತು. ಇಂತಹ ಜಾಗಕ್ಕೆ ನಮ್ಮಂತವರು ಬರಬಾರ್ದು ಅಂತ ಅವಳು ಅಂದುಕೊಳ್ತಾ ಇದ್ಲು. ವಿಜಯ್ ತನ್ನ ಕ್ಯಾಬಿನಿನಲ್ಲಿ ಗಂಭೀರವಾಗಿ ಕುಳಿತುಕೊಂಡಿದ್ದ. ಅವನ ಜೊತೆ ಅವನ ಬಿಸಿನೆಸ್ ಪಾರ್ಟ್ನರ್ಸ್ ಕೂಡ ಕುಳಿತುಕೊಂಡಿದ್ರು. ಅಂಜಲಿ ಒಳಗೆ ಹೋದಾಗ ಒಂದು ಕ್ಷಣ ಅಲ್ಲಿ ಪೂರ್ತಿ ನಿಶಬ್ದ ಆವರಿಸಿಬಿಟ್ಟು ಎಲ್ಲರೂ ಅವಳನ್ನೇ ನೋಡ್ತಾ ಇದ್ರು. ವಿಜಯ್ ಸಣ್ಣದಾಗಿ ನಗುತ್ತಾ ತನ್ನ ಗೆಳೆಯರಿಗೆ ಹೇಳ್ತಾನೆ, ಈಕೆ ನನ್ನ ತುಂಬಾ ನಂಬಿಕಸ್ಥ ಡೆಲಿವರಿ ಪಾರ್ಟ್ನರ್. ಯಾವಾಗಲೂ ಟೈಮ್ ಸರಿಯಾಗಿ ಬರ್ತಾಳೆ. ಅವನ ಮಾತಿನಿಂದ ನೀಟಾಗಿ ಗೊತ್ತಾಗ್ತಾ ಇತ್ತು ಅವನು ಅವಳನ್ನು ಆಡಿಕೊಳ್ತಾ ಇದ್ದಾನೆ ಅಂತ. ಅಂಜಲಿ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಳ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಎಲ್ಲರ ಮುಂದೆ ಅವಮಾನ ಮಾಡಲು ಅವನು ಈ ರೀತಿ ನಡೆದುಕೊಳ್ತಾ ಇದ್ದಾನೆ ಅಂತ. ವಿಜಯ್ ಅಲ್ಲೇ ಟೇಬಲ್ ಮೇಲೆ ಪಿಜ್ಜಾ ಇಡುವಂತೆ ಸನ್ನೆ ಮಾಡ್ತಾನೆ. ಅಲ್ಲಿ ಕುಳಿತಿದ್ದ ಎಲ್ಲರೂ ನಿಧಾನವಾಗಿ ಈಗ ಅವಳ ಬಗ್ಗೆ ಮಾತನಾಡ್ತಾ ಇದ್ರು. ಅವಳ ಬಟ್ಟೆಗಳನ್ನು, ಅವಳ ಬಡತನವನ್ನು ನೋಡಿ ನಗ್ತಾ ಇದ್ರು. ಈ ಮಾತುಗಳು ಅಂಜಲಿಗೆ ನೀಟಾಗಿ ಕೇಳಿಸ್ತಾ ಇದ್ವು. ವಿಜಯ್ ತುಂಬಾ ಗಂಭೀರವಾಗಿ ಹೇಳ್ತಾನೆ, ನಿನ್ನ ದುಡ್ಡು ನಿನಗೆ ಸಿಗುತ್ತೆ, ಆದ್ರೆ ಈ ದಿನ ಇಲ್ಲೇ ಇದ್ದು ನಿಜವಾದ ಯಶಸ್ಸು ಅಂದ್ರೆ ಏನು ಅಂತ ನೋಡಿಕೊಂಡು ಹೋಗು ಅಂತ ಹೇಳುತ್ತಾ ಅವನು ಆ ರೂಮಿನ ಒಂದು ಮೂಲೆಯಲ್ಲಿ ಅವಳನ್ನು ನಿಂತುಕೊಳ್ಳಲು ಹೇಳ್ತಾನೆ. ಅಂಜಲಿಗೆ ಈಗ ತುಂಬಾ ಕೋಪ ಬರ್ತಾ ಇತ್ತು. ಆ ರೂಮಿನಲ್ಲಿ ಕೋಟ್ಯಾಂತರ ರೂಪಾಯಿ ಡೀಲ್ ಸೈನ್ ಆಗ್ತಾ ಇತ್ತು. ಎಷ್ಟೊಂದು ಜನ ಅಲ್ಲಿ ಕುಳಿತಿದ್ದರು. ಗೊಂಬೆಯ ರೀತಿ ಅಂಜಲಿ ಒಂದು ಮೂಲೆಯಲ್ಲಿ ನಿಂತು ಎಲ್ಲವನ್ನೂ ಸೈಲೆಂಟ್ ಆಗಿ ನೋಡ್ತಾ ಇದ್ರು. ಅವಳಿಗೆ ಈಗ ನೆನಪಾಗಿತ್ತು, ಮೊದಲೆಲ್ಲ ವಿಜಯ್ ಒಂದು ಸಣ್ಣ ಕೆಲಸಕ್ಕಾಗಿ ಎಷ್ಟೊಂದು ಕಷ್ಟ ಪಡ್ತಾ ಇದ್ದ ಅಂತ. ಈ ದಿನ ಅದೇ ಮನುಷ್ಯ ಜನರ ಹಣೆ ಬರಹವನ್ನು ಬದಲಾಯಿಸ್ತಾ ಇದ್ದ. ಆದ್ರೆ ಈಗ ಅವನ ಮನಸ್ಸು ಕಲ್ಲಾಗಿ ಬಿಟ್ಟಿತ್ತು. ಅವನ ಮನಸ್ಸಿನಲ್ಲಿ ಯಾರ ಮೇಲೆಯೂ ಅನುಕಂಪವೇ ಇರಲಿಲ್ಲ. ಅಂಜಲಿಗೆ ಅನ್ನಿಸ್ತಾ ಇತ್ತು, ಈ ದುಡ್ಡು ನನ್ನ ಪ್ರೀತಿಯನ್ನು ಕಸಿದುಕೊಂಡಿದೆ ಅಂತ. ಒಳಗಿನ ತನ್ನನೆಯ ಎಸಿ ಗಾಳಿ ಕೂಡ ಅವಳಿಗೆ ಸಮಾಧಾನ ಕೊಡ್ತಾ ಇರ್ಲಿಲ್ಲ. ವಿಜಯ್ ಒಂದೊಂದಾಗಿ ತನ್ನ ಪ್ರಾಪರ್ಟಿ, ತನ್ನ ಬಿಸ್ನೆಸ್ ಬಗ್ಗೆ ಅವಳಿಗೆ ಹೇಳ್ತಾ ಇದ್ದ. ಅವನು ಅವಳ ಮುಂದೆ ತನ್ನ ಯಶಸ್ಸಿನ ಬಗ್ಗೆ ಕೊಚ್ಚಿಕೊಳ್ತಾ ಇದ್ದ. ಅವನು ಹೇಳ್ತಾ ಇದ್ದ, ಒಂದು ಕಾಲದಲ್ಲಿ ನನ್ನನ್ನು ಅವಮಾನ ಮಾಡಿದವರನ್ನು ನಾನು ಹೇಗೆ ಏನ್ ಮಾಡಿದೆ ಅಂತ. ಅಂಜಲಿಗೆ ಚೆನ್ನಾಗಿ ಗೊತ್ತು, ಅವನ ಪ್ರತಿಯೊಂದು ಮಾತುಗಳು ನನ್ನನ್ನೇ ಗುರಿಯಾಗಿಸಿ ಹೇಳ್ತಾ ಇದ್ದಾನೆ. ವಿಜಯ್ ದೃಷ್ಟಿಯಲ್ಲಿ ಅಂಜಲಿ ಅವನ ಬಹು ದೊಡ್ಡ ಶತ್ರುವಾಗಿದ್ಲು. ಆದರೂ ಅಂಜಲಿ ಸೈಲೆಂಟ್ ಆಗಿ ನಿಂತುಕೊಂಡಿದ್ಲು. ಯಾಕೆಂದ್ರೆ ಅವಳಿಗೆ ಚೆನ್ನಾಗಿ ಗೊತ್ತು, ಈಗ ಸತ್ಯ ಹೇಳುವ ಸಮಯವಲ್ಲ, ಸರಿಯಾದ ಜಾಗ ಕೂಡ ಅಲ್ಲ ಅಂತ. ವಿಜಯ್ ಅವಳ ಹತ್ತಿರ ಬಂದು ತುಂಬಾ ನಿಧಾನವಾಗಿ ಹೇಳ್ತಾ ಇದ್ದ, ನಿನಗೆ ಏನನ್ನಿಸುತ್ತೆ? ನನ್ನನ್ನು ಬಿಟ್ಟು ನೀನು ಸಂತೋಷವಾಗಿರಬಹುದು ಅಂದುಕೊಂಡ್ಯಾ? ನೀನು ನನ್ನನ್ನು ಬಿಟ್ಟು ಬಿಟ್ರೆ ನಾನು ಹಾಳಾಗ್ತೀನಿ ಅಂತ ನೀನು ಕನಸು ಕಾಣ್ತಾ ಇದೀಯಾ? ಅವನ ಧ್ವನಿಯಲ್ಲಿ ದ್ವೇಷವಿತ್ತು. ನಾನು ಗೆದ್ದಿದ್ದೇನೆ ಎನ್ನುವ ಅಹಂ ಕೂಡ ಇತ್ತು. ಅವನ ದ್ವೇಷವನ್ನು ನೋಡಿ ಅಂಜಲಿ ಹೆದರಿಕೊಂಡಿದ್ದು. ವಿಜಯ್ ತಕ್ಷಣ ಅವಳ ಕೈಯಲ್ಲಿದ್ದ ಹೆಲ್ಮೆಟ್ ಅನ್ನು ತೆಗೆದುಕೊಂಡು ನೆಲದ ಮೇಲೆ ಬಿಸಾಕ್ತಾನೆ. ಅವನು ಎಷ್ಟು ಹಕ್ಕಿನಿಂದ ಹೇಳ್ತಾ ಇದ್ದ, ಈ ದಿನದಿಂದ ನೀನು ಪ್ರತಿದಿನ ಲಂಚ್ ಅನ್ನು ಇಲ್ಲಿಗೆ ತೆಗೆದುಕೊಂಡು ಬರ್ತೀಯಾ? ನಿನ್ನ ಕಂಪನಿಯ ಜೊತೆ ನನ್ನ ಹೊಸ ಕಾಂಟ್ರಾಕ್ಟ್ ಸೈನ್ ಆಗಿದೆ. ಅಂಜಲಿಗೆ ಅನ್ನಿಸ್ತಾ ಇತ್ತು, ಯಾರೋ ನನ್ನ ಕುತ್ತಿಗೆಗೆ ಹಗ್ಗವನ್ನು ಬಿಗಿಯುತ್ತಿದ್ದಾರೆ ಅಂತ. ಅವಳು ತಕ್ಷಣ ವಿರೋಧಿಸಲು ಮುಂದಾಗ್ತಾಳೆ. ಅಷ್ಟರಲ್ಲೇ ವಿಜಯ್ ಹೇಳ್ತಾನೆ, ನಾನು ಆ ಪೂರ್ತಿ ಕಂಪನಿಯನ್ನೇ ಕೊಂಡುಕೊಳ್ತೀನಿ. ಈಗ ನೀನು ನನ್ನ ಕೆಲಸಗಾರಳು, ನಾನು ಹೇಳಿದ ಕೆಲಸವನ್ನು ನೀನು ಮಾಡ್ಲೇಬೇಕು ಅಂತ. ಇದನ್ನು ಹೇಳಬೇಕಾದ್ರೆ ಅವನು ಜೋರಾಗಿ ವಿಚಿತ್ರವಾಗಿ ನಗ್ತಾ ಇದ್ದ.
ಅಂಜಲಿಗೆ ತನ್ನ ಸ್ಥಿತಿಯನ್ನು ನೋಡಿ ಕಣ್ಣೀರು ಬರ್ತಾ ಇತ್ತು. ಅವಳು ಈಗ ಅವನ ಕೈಗೊಂಬೆಯಾಗಿ ಬಿಟ್ಟಿದ್ಲು. ಅಂಜಲಿಗೆ ಅನ್ನಿಸ್ತಾ ಇತ್ತು, ನನ್ನ ಪ್ರತಿಯೊಂದು ಹೆಜ್ಜೆಯ ಮೇಲೂ ಇವರು ಕಣ್ಣಿಟ್ಟಿದ್ದಾರೆ ಅಂತ. ವಿಜಯ್ ತನ್ನ ಸೆಕ್ರೆಟರಿಯನ್ನು ಕರೆದು ಹೇಳ್ತಾನೆ, ಈಕೆಗಾಗಿ ತಕ್ಷಣ ಒಂದು VIP ಪಾಸ್ ಅನ್ನು ರೆಡಿ ಮಾಡಿ, ಇವಳನ್ನು ಹೊರಗೆ ಯಾರು ನಿಲ್ಲಿಸಬಾರದು ಅಂತ. ಇದು ಯಾವುದೇ ಸೌಕರ್ಯವಾಗಿರ್ಲಿಲ್ಲ, ಇದು ಅವಳನ್ನು ಕಟ್ಟಿ ಹಾಕುವ ಒಂದು ತಂತ್ರವಾಗಿತ್ತು ಅಷ್ಟೇ. ಅಂಜಲಿಯ ಕೈಗೆ ಆ ಪಾಸು ಬಂದಾಗ ಅವಳ ಮನಸ್ಸಿಗೆ ತುಂಬಾ ಭಾರ ಅನ್ನಿಸ್ತಾ ಇತ್ತು. ಅಂಜಲಿ ಈಗ ಕಿಟಕಿಯಿಂದ ಕೆಳಗೆ ನೋಡ್ತಾ ಇದ್ಲು. ಜನರೆಲ್ಲರೂ ಇರುವೆಗಳ ರೀತಿ ಅವಳ ಕಣ್ಣಿಗೆ ಕಾಣಿಸ್ತಾ ಇದ್ರು. ನನ್ನ ಪರಿಸ್ಥಿತಿ ಕೂಡ ಈಗ ಇದೇ ರೀತಿ ಇದೆ ಅಂತ ಅವಳು ಅಂದುಕೊಳ್ತಾಳೆ. ಇವನು ನನ್ನನ್ನು ಅಷ್ಟೊಂದು ಸುಲಭವಾಗಿ ಬಿಡೋದಿಲ್ಲ ಅಂತ ಅವಳಿಗೆ ಅರ್ಥವಾಗಿ ಬಿಟ್ಟಿತ್ತು. ಆ ರೂಮಿನಿಂದ ಎಲ್ಲರೂ ಎದ್ದು ಹೊರಗೆ ಹೋದಾಗ ಅಂಜಲಿ ಮತ್ತು ವಿಜಯ್ ಮಾತ್ರ ರೂಮಿನಲ್ಲಿದ್ರು. ವಿಜಯ್ ಅವಳನ್ನೇ ಕೋಪವಾಗಿ ನೋಡ್ತಾ ಇದ್ದ. ನಿನ್ನ ಈ ಅಮಾಯಕತ್ವ, ನಿನ್ನ ಮುಗ್ಧತೆ, ನೀನು ಮತ್ತೆ ನನ್ನ ಜೊತೆ ಏನಾದ್ರೂ ನಾಟಕ ಮಾಡಲು ಶುರು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಅಂಜಲಿ ತನ್ನ ಕಣ್ಣೀರನ್ನು ನುಂಗಿಕೊಂಡು ಅವನನ್ನೇ ನೋಡುತ್ತಾ, ಏನೇ ಆದ್ರೂ ದುಡ್ಡು ಮಾತ್ರ ಮನುಷ್ಯನನ್ನು ತುಂಬಾ ಬದಲಾಯಿಸಿ ಬಿಡುತ್ತೆ. ವಿಜಯ್, ಇದಕ್ಕೆ ನೀನೇ ದೊಡ್ಡ ಉದಾಹರಣೆ ಅಂತ ಎಷ್ಟೋ ಧೈರ್ಯವಾಗಿ ಹೇಳ್ತಾಳೆ. ಅವಳ ಮಾತು ಕೇಳಿದ ತಕ್ಷಣ ವಿಜಯ್ ಕೋಪದಿಂದ ಎದ್ದು ನಿಂತ್ಕೊಳ್ತಾನೆ. ಅವನ ಕೋಪದಿಂದ ಟೇಬಲ್ ಮೇಲೆ ಜೋರಾಗಿ ಹೊಡಿತಾ ಇದ್ದ. ಅವನಿಗೆ ನಂಬಿಕೆನೇ ಇರ್ಲಿಲ್ಲ. ಯಾವ ಹುಡುಗಿ ಇಷ್ಟೊಂದು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ಲೋ, ಈಗ ಅವಳು ನನಗೆ ಎದುರು ನಿಂತು ಸಮಾಧಾನ ಹೇಳ್ತಾ ಇದ್ದಾಳೆ ಅಂತ. ವಿಜಯ್ ಈಗ ಅಂಜಲಿಗೆ ತುಂಬಾ ಹತ್ತಿರ ಬಂದು ತನ್ನ ಕಣ್ಣುಗಳಿಂದಲೇ ಅವಳನ್ನು ಹೆದರಿಸಲು ಪ್ರಯತ್ನ ಪಡ್ತಾನೆ. ಆದ್ರೆ ಅಂಜಲಿ ಈ ರೀತಿ ಎಷ್ಟೋ ಭಯಗಳನ್ನು ನೋಡಿ ಮುಂದೆ ಬಂದ್ಬಿಟ್ಟಿದ್ಲು. ಜೀವನ ಅವಳಿಗೆ ಇಂಥ ಎಷ್ಟೋ ಹೆದರಿಕೆಗಳನ್ನು ಮೊದಲೇ ತೋರಿಸಿಬಿಟ್ಟಿತ್ತು. ಈಗ ಅಂಜಲಿಗೆ ಅನ್ನಿಸ್ತಾ ಇತ್ತು, ಇವನ ದ್ವೇಷದ ಹಿಂದೆ ಎಲ್ಲೋ ಒಂದು ಮೂಲೆಯಲ್ಲಿ ಅವನ ಪ್ರೀತಿ ಇನ್ನೂ ಜೀವಂತವಾಗಿದೆ ಅಂತ. ಕೊನೆಗೂ ವಿಜಯ್ ಅಂಜಲಿಯನ್ನು ಹೊರಗೆ ಹೋಗಲು ಬಿಡ್ತಾನೆ. ಹೊರಗೆ ಬಂದ ಅಂಜಲಿಗೆ ಎಷ್ಟೋ ಸಮಾಧಾನವಾಗಿತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ಯಾವುದೋ ಗುಹೆಯಿಂದ ನಾನು ಹೊರಗೆ ಬಂದಿದ್ದೀನಿ ಅಂತ. ತುಂಬಾ ದಿನಗಳವರೆಗೂ ಇದೇ ರೀತಿ ನಡೀತಾ ಇತ್ತು. ಅಂಜಲಿ ಪ್ರತಿದಿನ ಅಲ್ಲಿಗೆ ಬಂದು ಇದೇ ಹಿಂಸೆ ಅನುಭವಿಸ್ತಾ ಇದ್ಲು. ಎಷ್ಟೋ ಬಾರಿ ವಿಜಯ್ ಅವಳನ್ನು ಹೊರಗೆ ಕೂರಿಸಿ ಗಂಟೆಗಳ ಗಟ್ಟಲೆ ಕಾಯಿಸ್ತಾ ಇದ್ದ. ಕೆಲವೊಂದು ಬಾರಿ ಅವನು ತಂದ ಊಟವನ್ನು ಎಲ್ಲರ ಮುಂದೆ ಕಸದಲ್ಲಿ ಬಿಸಾಕ್ತಾ ಇದ್ದ. ಅಂಜಲಿ ಎಲ್ಲವನ್ನು ಸೈಲೆಂಟ್ ಆಗಿ ಸಹಿಸಿಕೊಳ್ತಾ ಇದ್ಲು. ಅಂಜಲಿಯ ಈ ಮೌನ ವಿಜಯ್ಗೆ ತುಂಬಾ ಕೋಪ ತರಿಸಿತ್ತು. ಅವನು ಅಂದುಕೊಳ್ತಾ ಇದ್ದ, ಇವಳು ನನ್ನ ಮುಂದೆ ಸೋಲನ್ನು ಒಪ್ಪಿಕೊಳ್ಳಲೇಬೇಕು ಅಂತ. ಆದರೆ ದಿನಗಳು ಕಳೆಯುತ್ತಿದ್ದ ಹಾಗೆ ಅಂಜಲಿ ಇನ್ನೂ ದೃಢವಾಗಿ ನಿಂತಿದ್ಲು. ಒಂದು ದಿನ ವಿಜಯ್ ಅಂಜಲಿಯನ್ನು ತನ್ನ ತಾಯಿ ಶಾರದಾ ಅವರ ಫೋಟೋದ ಮುಂದೆ ಕರೆದುಕೊಂಡು ಹೋಗ್ತಾನೆ. ನಿನಗೆ ನೆನಪಿದ್ಯಾ, ನನ್ನ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ನೀನು ಯಾವತ್ತೂ ನನಗೆ ಲಾಯಕ್ಕಿಲ್ಲ ಅಂತ. ಆ ಫೋಟೋವನ್ನು ನೋಡಿದ ತಕ್ಷಣ ಅಂಜಲಿಯ ಹೃದಯದಲ್ಲಿ ಎಷ್ಟೊಂದು ನೋವು ಎದ್ದಿತ್ತು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನಮ್ಮ ಜೀವನವನ್ನು ಹಾಳು ಮಾಡಿದವಳು ಇದೇ ಮಹಿಳೆ ಅಂತ. ಅವಳು ಎಲ್ಲ ಸತ್ಯವನ್ನು ಈಗ್ಲೇ ಹೇಳ್ಬೇಕು ಅಂದುಕೊಂಡಿದ್ಲು. ಆದರೆ ಅಂಜಲಿ ಸುಮ್ಮನಾಗ್ಬಿಟ್ಟಿದ್ಲು. ಅವಳಿಗೆ ಅನ್ನಿಸ್ತಾ ಇತ್ತು, ಈ ಸಮಯದಲ್ಲಿ ಇವರು ಸತ್ಯವನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ಅಂತ. ವಿಜಯ್ ಈಗ ತನ್ನ ದುಬಾರಿ ಗಡಿಯಾರವನ್ನು ತೋರಿಸ್ತಾನೆ. ನಿಂಗೆ ಗೊತ್ತಾ, ಇದರ ಬೆಲೆ ನಿನ್ನ 10 ವರ್ಷದ ಸಂಬಳಕ್ಕಿಂತಲೂ ತುಂಬಾ ಅಧಿಕವಾಗಿದೆ. ಅಂಜಲಿ ಸಣ್ಣದಾಗಿ ನಗುತ್ತಾ ಹೇಳ್ತಾಳೆ, ಸಮಯದ ಬೆಲೆ ವಾಚನ್ನು ನೋಡಿ ಹೇಳಲಾಗುವುದಿಲ್ಲ. ನಾವು ಯಾರ ಜೊತೆ ಎಂತಹ ಸಮಯ ಕಳೆಯುತ್ತೀವೋ ಅದು ಹೇಳುತ್ತೆ. ಈ ಮಾತು ಕೇಳಿದ ತಕ್ಷಣ ವಿಜಯ್ ಕೋಪವಾಗಿ ಆ ವಾಚನ್ನು ತೆಗೆದುಕೊಂಡು ನೆಲದ ಮೇಲೆ ಬಿಸಾಕ್ತಾನೆ. ಅದರ ಗಾಜಿನ ಚೂರುಗಳು ಎಲ್ಲಾ ಕಡೆ ಹರಡಿದ್ವು. ಅಂಜಲಿ ಏನನ್ನು ಹೇಳದೆ ಅಲ್ಲಿಂದ ಸೈಲೆಂಟ್ ಆಗಿ ಹೊರಗೆ ಬಂದ್ಬಿಟ್ಲು. ಪ್ರತಿದಿನ ಸಾಯಂಕಾಲ ಅಲ್ಲಿ ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆ ಅವಳ ಮುಖದಲ್ಲಿ ಕಾಣಿಸ್ತಾ ಇತ್ತು. ಅವಳಿಗೆ ತನ್ನ ಬಡತನವನ್ನು ನೋಡಿ ಯಾವತ್ತೂ ನಾಚಿಕೆಯಾಗಿರ್ಲಿಲ್ಲ. ಆದ್ರೆ ವಿಜಯ್ ಈ ನಡವಳಿಕೆ ತುಂಬಾ ದುಃಖ ಕೊಡ್ತಾ ಇತ್ತು. ಅಂಜಲಿ ಯಾವಾಗ್ಲೂ ಅಂದುಕೊಳ್ತಾ ಇದ್ಲು, ಇವರಿಗೆ ಯಾವತ್ತಾದರೂ ನನ್ನ ತ್ಯಾಗದ ಸತ್ಯ ಗೊತ್ತಾಗುತ್ತಾ ಅಂತ. ಆದರೆ ಮರುಕ್ಷಣವೇ ಅವಳು ಅಂದುಕೊಳ್ತಾ ಇದ್ಲು, ಬಹುಶಃ ಜೀವನ ನಮಗೆ ಇದನ್ನೇ ಕೊಟ್ಟಿದೆ, ನಾವಿಬ್ಬರು ನಮ್ಮ ನಮ್ಮ ಮನಸ್ಸಿನ ಬೆಂಕಿಯಲ್ಲಿ ಬೇಯಬೇಕು ಅಂತ. ಮನೆಗೆ ಹೋಗ್ಬೇಕಾದ್ರೆ ದಾರಿಯುದ್ದಕ್ಕೂ ಅವಳಿಗೆ ವಿಜಯ್ನ ಮಾತುಗಳೇ ನೆನಪಿಗೆ ಬರ್ತಾ ಇದ್ವು. ಯಾವ ಮನುಷ್ಯನನ್ನು ಕಾಪಾಡಲು ಅವಳು ಎಲ್ಲವನ್ನೂ ತ್ಯಾಗ ಮಾಡಿದ್ಲೋ ಅದೇ ಮನುಷ್ಯ ಈ ದಿನ ತನ್ನನ್ನು ತಾನು ಕಳೆದುಕೊಂಡಿದ್ದ ಅಂತ ಯೋಚಿಸಬೇಕಾದ್ರೆ ಅವಳಿಗೆ ತುಂಬಾ ದುಃಖವಾಗ್ತಾ ಇತ್ತು. ಅವನ ಐಶ್ವರ್ಯ ಅವನಿಗೆ ತುಂಬಾ ದೊಡ್ಡ ಬಂಗಲೆಯನ್ನು ಕೊಟ್ಟಿತ್ತು. ಆದ್ರೆ ಆ ದೊಡ್ಡ ಬಂಗಲೆಯಲ್ಲಿ ಸಂತೋಷ ಯಾವುದೇ ಒಂದು ಮೂಲೆಯಲ್ಲೂ ಸಹ ಇರ್ಲಿಲ್ಲ. ಅಂಜಲಿ ಅಂದುಕೊಳ್ತಾ ಇದ್ಲು, ನಿನಗಿಂತಲೂ ನಾನೇ ನಿಜವಾಗಿಯೂ ಐಶ್ವರ್ಯವಂತೆ ಅಂತ. ಅಂಜಲಿ ಮಾರನೇ ದಿನ ಆಫೀಸಿಗೆ ಹೋದಾಗ ಅವಳು ಗಮನಿಸುತ್ತಾಳೆ, ವಿಜಯ್ ತುಂಬಾ ದೀರ್ಘವಾಗಿ ಯಾವುದೋ ಹಳೆಯ ಫೈಲ್ ಅನ್ನು ನೋಡ್ತಾ ಇದ್ದ. ಅವನ ಮುಖದ ಮೇಲೆ ಒಂದು ಚಿಂತೆ ಕಾಣಿಸ್ತಾ ಇತ್ತು. ಈ ರೀತಿ ಅವನನ್ನು ಅವಳು ಯಾವತ್ತೂ ನೋಡಿರ್ಲಿಲ್ಲ. ಈಗ ಅಂಜಲಿ ಸೈಲೆಂಟ್ ಆಗಿ ಊಟವನ್ನು ಟೇಬಲ್ ಮೇಲೆ ಇಟ್ಟು ವಾಪಸ್ ಹೋಗಲು ಹಿಂದೆ ತಿರುಗ್ತಾಳೆ. ಆಗಲೇ ವಿಜಯ್ ಅವಳನ್ನು ನಿಲ್ಲಿಸುತ್ತಾನೆ. ಅಂಜಲಿ, ಈ ದಿನ ಅವನ ಧ್ವನಿಯಲ್ಲಿ ಮೊದಲಿದ್ದಂತಹ ದ್ವೇಷವಿರ್ಲಿಲ್ಲ. ಅವನ ಧ್ವನಿಯಲ್ಲಿ ಯಾವುದೋ ಪ್ರಶ್ನೆ ಅಡಗಿದ್ವು. ಅಂಜಲಿ ಅಂತ ಕರೆದಾಗ ಅವಳು ಒಂದು ಕ್ಷಣ ಅಲ್ಲೇ ನಿಂತು ಬಿಟ್ಟಿದ್ಲು. ಹಿಂದೆ ತಿರುಗಿ ವಿಜಯ್ನನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಅದೇ ಒದ್ದಾಟ ಕಾಣಿಸ್ತಾ ಇತ್ತು. ವಿಜಯ್ ತುಂಬಾ ನಿಧಾನವಾಗಿ ಹೇಳ್ತಾನೆ, ಅಂಜಲಿ, ನೀನು ನನ್ನನ್ನು ಯಾವತ್ತೂ ದ್ವೇಷ ಮಾಡಲಿಲ್ಲ ಅಲ್ವಾ? ಇಷ್ಟೆಲ್ಲ ನಡೆದ ನಂತರವೂ ನೀನು ಇಷ್ಟೊಂದು ಶಾಂತವಾಗಿ ಹೇಗೆ ಇರಲು ಸಾಧ್ಯ?
ಆಗ ಅಂಜಲಿ ಹೇಳ್ತಾಳೆ, ಏನು ದ್ವೇಷನಾ? ನಾನು ನಿನ್ನನ್ನು ಯಾಕೆ ದ್ವೇಷ ಮಾಡ್ಬೇಕು? ಬಲಹೀನರೇ ದ್ವೇಷ ಮಾಡೋದು. ನನ್ನ ಜೀವನದಲ್ಲಿ ಎಷ್ಟೊಂದನ್ನು ಕಳೆದುಕೊಂಡಿದ್ದೇನೆ ಅಂದ್ರೆ ಈಗ ನೆಮ್ಮದಿಯಾಗಿ ಬದುಕಬೇಕು ಅಂದುಕೊಳ್ತಾ ಇದ್ದೀನಿ. ಅವಳ ಮಾತುಗಳಿಗೆ ವಿಜಯ್ ಬಳಿ ಯಾವುದೇ ಉತ್ತರವಿರಲಿಲ್ಲ. ಅವಳು ಹೋಗುವುದನ್ನು ನೋಡುತ್ತಾ ಕುಳಿತಿದ್ದ ಅಷ್ಟೇ. ಅವರಿಬ್ಬರ ಮಧ್ಯೆ ಇದ್ದಂತಹ ದ್ವೇಷದ ಗೋಡೆಗಳಲ್ಲಿ ಈಗ ಸಣ್ಣ ಬಿರುಕು ಕಾಣಿಸಿತು. ನಗರದ ಜೀವನಗಳು ತುಂಬಾ ಬೇಗ ಮುಂದೆ ಸಾಗ್ತಾ ಇದ್ರೆ ಇವರಿಬ್ಬರ ಜೀವನಗಳು ಮಾತ್ರ ಅದೇ ಜಾಗದಲ್ಲಿ ನಿಂತು ಬಿಟ್ಟಿದ್ವು. ವಿಜಯ್ನ ಶ್ರೀಮಂತಿಕೆ, ಅಂಜಲಿಯ ಬಡತನದ ಮಧ್ಯೆ ಯಾವುದೋ ಒಂದು ಯುದ್ಧ ಶುರುವಾಗಿತ್ತು. ಈ ಯುದ್ಧ ಯಾವುದೇ ಬಿಸ್ನೆಸ್ ಆಗಿರ್ಲಿಲ್ಲ, ಇದು ಕೇವಲ ಹೃದಯದ ಮಾತಾಗಿತ್ತು. ವಿಜಯ್ ಅಂದುಕೊಳ್ತಾ ಇದ್ದ, ನಾನು ಇವಳನ್ನು ಎಷ್ಟು ಸೋಲಿಸಬೇಕು ಅಂತ ಪ್ರಯತ್ನ ಪಟ್ರು ಇವಳು ಅಷ್ಟೇ ಎತ್ತರಕ್ಕೆ ಎದ್ದೇಳ್ತಾಳಲ್ಲ ಅಂತ. ಹೀಗೆ ವಿಜಯ್ ತನ್ನ ಹಳೆಯ ನೆನಪುಗಳನ್ನು ನೆನೆಸಿಕೊಳ್ತಾ ಇದ್ದ. ಅಂಜಲಿ ರಾತ್ರಿ ತನ್ನ ಮಂಚದಲ್ಲಿ ಮಲಗಿದ್ಲು. ಆದ್ರೆ ಅವಳ ಕಣ್ಣುಗಳಿಗೆ ಮಾತ್ರ ನಿದ್ದೆ ಹತ್ತಲಿಲ್ಲ. ಅವಳಿಗೆ ಈಗ ಪದೇ ಪದೇ ಆ ಮುರಿದ ಗಡಿಯಾರವೇ ಕಾಣಿಸ್ತಾ ಇತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ಅಲ್ಲಿ ಚೆದುರಿದ ಗಾಜಿನ ತುಂಡುಗಳ ಹಾಗೆ ನಮ್ಮ ಕನಸುಗಳು ಕೂಡ ಚೆದುರಿ ಹೋದ್ವು. ಒಮ್ಮೆ ಚೆದುರಿದ ಆ ತುಂಡಿಗಳು ಮತ್ತೆ ಯಾವತ್ತೂ ಜೋಡಿಸಲು ಸಾಧ್ಯವಿಲ್ಲ ಅಂತ. ಅವಳು ಕಣ್ಣು ಮುಚ್ಚಿಕೊಂಡು ದೇವರನ್ನು ಕೇಳ್ಕೊಳ್ತಾ ಇದ್ಲು, ಯಾವತ್ತಿಗೂ ನಾನು ನನ್ನ ಮಾತಿನ ಮೇಲೆ ನಿಂತುಕೊಳ್ಳುವ ಶಕ್ತಿಯನ್ನು ಕೊಡುವಂತ. ವಿಜಯ್ಗೆ ಅನ್ನಿಸ್ತಾ ಇತ್ತು, ಇಷ್ಟೊಂದು ಅವಮಾನ ಮಾಡಿದ್ರು ಇವಳು ಹೇಗೆ ಇಷ್ಟೊಂದು ಶಾಂತವಾಗಿದ್ದಾಳೆ. ವಿಜಯ್ ಈಗ ಸೈಲೆಂಟ್ ಆಗಿ ನಂದಿನಿಯನ್ನು ಹಿಂಬಾಲಿಸಲು ಶುರು ಮಾಡ್ತಾನೆ. ಅವಳ ಬಗ್ಗೆ ಎಲ್ಲ ಸತ್ಯವನ್ನು ತಿಳಿದುಕೊಳ್ಬೇಕು ಅಂತ ಅವನು ಈಗ ತೀರ್ಮಾನ ಮಾಡಿಕೊಂಡಿದ್ದ. ಆ ರಾತ್ರಿ ಸೈಲೆಂಟ್ ಆಗಿ ಅವನು ಅಂಜಲಿಯ ಗಾಡಿಯನ್ನು ಫಾಲೋ ಮಾಡ್ತಾ ಇದ್ದ. ಅಂಜಲಿಯ ಗಾಡಿ ಆ ಸ್ಲಮ್ಮಿನ ಕಡೆ ತಿರುಗಿದಾಗ ವಿಜಯ್ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ದ. ಆ ಸ್ಲಮ್ ದಾರಿ, ಅಲ್ಲಿನ ಬಡತನವನ್ನು ವಿಜಯ್ ನೋಡ್ತಾ ಇದ್ದ. ಅಂಜಲಿ ಎಷ್ಟೊಂದು ಸಲೀಸಾಗಿ ಆ ಸ್ಲಮ್ಮಿನೊಳಗೆ ಹೋಗ್ತಾ ಇದ್ಲು ಅಂತ. ಅವನ ಕಣ್ಣ ಮುಂದೆ ಈಗ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ಗಳನ್ನು ಹೊದಿಸಿದ ಮನೆಗಳಿದ್ರೆ ಅವನಿಗೆ ನಂಬಿಕೆನೆ ಬರ್ಲಿಲ್ಲ. ಯಾವ ಹುಡುಗಿ ಐಶ್ವರ್ಯದಲ್ಲಿ ಹುಟ್ಟಿ ಬೆಳೆದಿದ್ಲೋ ಅವಳು ಈ ದಿನ ಇಂತಹ ಜಾಗದಲ್ಲಿ ಹೇಗೆ ಇರಲು ಸಾಧ್ಯ ಅಂತ. ಅಂಜಲಿ ಈಗ ಒಂದು ಸಣ್ಣ ಮನೆಯ ಮುಂದೆ ತನ್ನ ಗಾಡಿಯನ್ನು ನಿಲ್ಲಿಸಿ ಗಾಡಿಯಿಂದ ಕೆಲವೊಂದು ಔಷಧಿ ಮತ್ತು ಊಟದ ಪ್ಯಾಕೆಟ್ಗಳನ್ನು ಹೊರತೆಗೆಯುತ್ತಾಳೆ. ವಿಜಯ್ ದೂರ ನಿಂತು ಅವಳನ್ನೇ ಗಮನಿಸ್ತಾ ಇದ್ದ. ಅಂಜಲಿ ಈಗ ಮೆಟ್ಟಲು ಹತ್ತಿ ಮೇಲೆ ಹೋಗಿದ್ಲು. ವಿಜಯ್ ಕೂಡ ತನ್ನ ಕಾರನ್ನು ಸ್ವಲ್ಪ ದೂರ ನಿಲ್ಲಿಸಿ ಸೈಲೆಂಟ್ ಆಗಿ ನಡೆದುಕೊಂಡು ಅವಳ ಹಿಂದೆ ಬಂದಿದ್ದ. ಅವನು ನೋಡ್ತಾನೆ, ಅಂಜಲಿ ಯಾರೋ ವಯಸ್ಸಾದ ಅಜ್ಜಿಯ ಕಾಲನ್ನು ಅದುಮುತ್ತಿದ್ದಳು. ಆ ಮಹಿಳೆ ಮೊದಲು ಅಂಜಲಿಯವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವರ ಮಗ ಸತ್ತೋಗಿದ್ದ. ಈಗ ಅಂಜಲಿ ಮಾತ್ರನೇ ಅವರಿಗೆ ಆಸರೆಯಾಗಿದ್ಲು. ಆ ಮನೆಯಲ್ಲಿ ಎಷ್ಟು ಒಂದು ಕತ್ತಲೆ ಇತ್ತು. ಅಲ್ಲಿ ಕೇವಲ ಒಂದು ಸಣ್ಣ ದೀಪ ಮಾತ್ರ ಉರಿತಾ ಇತ್ತು. ಇದೆಲ್ಲವನ್ನು ನೋಡಿ ವಿಜಯ್ನ ಹೃದಯ ಜೋರು ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಅಂಜಲಿ ಆ ವಯಸ್ಸಾದ ಮಹಿಳೆಯ ಜೊತೆ ಎಷ್ಟೊಂದು ಪ್ರೀತಿ ಮತ್ತು ವಿಶ್ವಾಸದಿಂದ ಮಾತನಾಡ್ತಾ ಇದ್ಲು ಅಂದ್ರೆ ಆ ಮಹಿಳೆ ಅವಳ ತಾಯಿ ಇದ್ದ ಹಾಗೆ ಅನ್ನಿಸ್ತಾ ಇತ್ತು. ಆಗಲೇ ಇಬ್ಬರು ಸಣ್ಣ ಮಕ್ಕಳು ಅಲ್ಲಿಗೆ ಓಡಿ ಬಂದು ಅಂಜಲಿಯನ್ನು ತಬ್ಬಿಕೊಳ್ತಾರೆ. ಆ ಮಕ್ಕಳ ಕಣ್ಣುಗಳಲ್ಲಿ ಅವಳನ್ನು ನೋಡಿ ಎಷ್ಟೊಂದು ಸಂತೋಷವಿತ್ತು. ಅಂಜಲಿ ತನ್ನ ಬ್ಯಾಗಿನಿಂದ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ತೆಗೆದು ಆ ಮಕ್ಕಳ ಕೈಗೆ ಕೊಡ್ತಾಳೆ. ವಿಜಯ್ ಇದೆಲ್ಲವನ್ನು ನೋಡ್ತಾ ಇದ್ದ. ಅವಳು ಹಸಿವಿನಿಂದ ಇದ್ದರೂ ಆ ವಯಸ್ಸಾದ ಮಹಿಳೆ ಮತ್ತು ಮಕ್ಕಳಿಗಾಗಿ ಎಷ್ಟೊಂದು ಸೇವೆ ಮಾಡ್ತಾ ಇದ್ಲು. ಆದರೂ ಅವಳ ಮುಖದ ಮೇಲೆ ಎಷ್ಟೊಂದು ನೆಮ್ಮದಿ ಇತ್ತು. ಅವಳ ಮುಖದ ಮೇಲೆ ಎಷ್ಟೊಂದು ಮಮತೆ ತುಂಬಿಕೊಂಡಿತ್ತು. ವಿಜಯ್ಗೆ ಈಗ ನೆನಪು ಬಂದಿತ್ತು. ಆಫೀಸಿನಲ್ಲಿ ಅವನು ಎಲ್ಲರ ಮುಂದೆ ಅವಳನ್ನು ಎಷ್ಟೊಂದು ಅವಮಾನಿಸಿದ್ದ. ಅವಳ ಬಡತನವನ್ನು ಎಲ್ಲರ ಮುಂದೆ ತೋರಿಸಿ ಅವಳನ್ನು ನೀಚವಾಗಿ ತೋರಿಸಿದ್ದ. ಆದರೆ ಇಲ್ಲಿ ಅಂಜಲಿಯನ್ನು ಆ ರೀತಿ ನೋಡಿ ಅವನಿಗೆ ತಾನು ಮಾಡಿದ ಕೆಲಸದ ಬಗ್ಗೆ ನಾಚಿಕೆಯಾಗ್ತಾ ಇತ್ತು. ಅವರಿಬ್ಬರಿಗೂ ಆಕಾಶಕ್ಕೂ ಮತ್ತು ಭೂಮಿಗೂ ಇರುವಷ್ಟು ವ್ಯತ್ಯಾಸವಿದೆ ಅಂತ ಅವನಿಗೆ ಅನ್ನಿಸಿತು. ವಿಜಯ್ಗೆ ಈಗ ಅನ್ನಿಸ್ತಾ ಇತ್ತು, ನಾನು ಇಲ್ಲಿಯವರೆಗೂ ಕೇವಲ ದ್ವೇಷದಿಂದ ಎಲ್ಲವನ್ನೂ ನೋಡ್ತಾ ಇದ್ದೆ ಅಂತ. ಅಂಜಲಿ ಮಹಿಳೆಗೆ ಔಷಧಗಳನ್ನು ಕೊಟ್ಟು ಆಕೆಗೆ ಕಂಬಳಿಯನ್ನು ಹೊದಿಸಿ ಅಲ್ಲೇ ಇದ್ದ ದೇವರ ಮುಂದೆ ದೀಪವನ್ನು ಅಂಟಿಸಿ ತುಂಬಾ ಸಮಯ ದೇವರ ಮುಂದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ಲು. ವಿಜಯ್ ಕಿಟಕಿಯ ಹಿಂದೆ ನಿಂತು ಇದೆಲ್ಲವನ್ನು ಗಮನಿಸ್ತಾ ಇದ್ದ. ಅವನಿಗೆ ಅನ್ನಿಸ್ತಾ ಇತ್ತು, ಇವಳು ಎಷ್ಟೊಂದು ದುಃಖಗಳಿಂದ ಒದ್ದಾಡುತ್ತಿದ್ದರೂ ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದಾಳೆ ಅಂತ. ಅವನ ಮನಸ್ಸಿನಲ್ಲಿದ್ದ ದ್ವೇಷ ಹೀಗೆ ಕಡಿಮೆಯಾಗ್ತಾ ಇತ್ತು. ಆ ಮನೆಯಲ್ಲಿ ಒಂದು ಸಣ್ಣ ಟೇಬಲ್ ಮೇಲೆ ಅಂಜಲಿಯವರ ತಂದೆಯ ಒಂದು ಸಣ್ಣ ಫೋಟೋ ಇತ್ತು. ಫೋಟೋದ ಮುಂದೆ ಕೆಲವೊಂದು ಹೂಗಳು ಕೂಡ ಇದ್ವು. ವಿಜಯ್ ನೋಡ್ತಾನೆ, ಅಂಜಲಿ ಆ ಫೋಟೋವನ್ನು ಒರೆಸಿ ತನ್ನ ಕಣ್ಣನ್ನು ಮುಚ್ಚಿಕೊಂಡಿದ್ಲು. ಬಹುಶಃ ತನ್ನ ತಂದೆಯ ಬಳಿ ಅವಳು ಕ್ಷಮಾಪಣೆ ಕೇಳ್ತಾ ಇರುವ ಹಾಗೆ. ಈಗ ವಿಜಯ್ಗೆ ಅನ್ನಿಸ್ತಾ ಇತ್ತು, ಬಹುಶಃ ರಾತ್ರಿಯ ಆ ಘಟನೆಗಳ ಹಿಂದೆ ಬೇರೆ ಏನೋ ಇದ್ದೇ ಇರಬೇಕು ಅಂತ. ಅವನ ಮನಸ್ಸಿನಲ್ಲಿ ಈಗ ನಾನು ತಪ್ಪು ಮಾಡಿದೆ ಅನ್ನುವ ಭಾವನೆ ಬಂದಿತ್ತು. ಎಷ್ಟೋ ವರ್ಷಗಳ ನಂತರ ಅವನ ಕಣ್ಣುಗಳಲ್ಲಿ ಸಹ ಈಗ ನೀರು ತುಂಬಿತ್ತು. ಆಗಲೇ ಆ ಮಗು ಕೆಳಗೆ ಬಿದ್ದು ಜೋರಾಗಿ ಅಳ್ತಾ ಇತ್ತು. ಅಂಜಲಿ ತಕ್ಷಣ ಮಗುವಿನ ಬಳಿ ಹೋಗಿ ಪ್ರೀತಿಯಿಂದ ಮಗುವನ್ನು ಸುಮ್ಮನಾಗಿಸ್ತಾ ಇದ್ಲು. ವಿಜಯ್ಗೆ ಅನ್ನಿಸ್ತಾ ಇತ್ತು, ಅಂಜಲಿ ತನ್ನ ಐಷಾರಾಮಿ ಜೀವನವನ್ನು ಬಿಟ್ಟು ಈ ಕಷ್ಟದಲ್ಲಿ ಬೇರೆಯವರಿಗೆ ಸಹಾಯ ಮಾಡಲು ಇಲ್ಲಿ ಇದ್ದಾಳ.
ಅಥವಾ ಅವಳು ಯಾವುದಾದರೂ ಒತ್ತಡದ ಮೇಲೆ ಇಲ್ಲಿದ್ದಾಳ ಅಂತ ಅವನಿಗೆ ಈಗ ನಂಬಿಕೆನೆ ಬರಲಿಲ್ಲ. ಕೇವಲ ಸ್ವಲ್ಪ ದುಡ್ಡಿಗಾಗಿ ಅವಳು ಯಾರಿಗಾದರೂ ಇಷ್ಟು ದೊಡ್ಡ ಮೋಸ ಮಾಡಬಹುದು ಅಂತ ಅವನ ಮನಸ್ಸಿನಲ್ಲಿ ಈಗ ಹಳೆಯ ನೆನಪುಗಳು ಮತ್ತು ಆ ಕಠಿಣ ಕಹಿ ಘಟನೆಗಳ ಮಧ್ಯೆ ಯುದ್ಧ ನಡೀತಾ ಇತ್ತು. ರಾತ್ರಿ ತುಂಬಾ ಅಧಿಕವಾಗಿ ಬಿಟ್ಟಿತ್ತು. ಅಲ್ಲಿ ಈಗ ತುಂಬಾ ಮೌನ ಆವರಿಸಿ ಬಿಟ್ಟಿತ್ತು. ಸ್ವಲ್ಪ ದೂರ ನಾಯಿಗಳು ಬೊಗಳುವ ಶಬ್ದ ಕೇಳಿಸ್ತಾ ಇತ್ತು. ವಿಜಯ್ಗೆ ಅನ್ನಿಸ್ತಾ ಇತ್ತು, ಅಂಜಲಿ ನನ್ನನ್ನು ನೋಡುವ ಮೊದಲೇ ನಾನು ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ. ಅವನು ತುಂಬಾ ಕಷ್ಟದಿಂದ ಅಲ್ಲಿಂದ ಹೊರಗೆ ಬಂದು ತನ್ನ ಕಾರಿನ ಬಳಿ ಹೋಗ್ತಾನೆ. ಆದರೆ ಅವನ ಮನಸ್ಸು ಮಾತ್ರ ಅದೇ ಸಣ್ಣ ಮನೆಯಲ್ಲಿ ನಿಂತು ಹೋಗಿತ್ತು. ದಾರಿಯುದ್ದಕ್ಕೂ ಅವನ ಮನಸ್ಸಿನಲ್ಲಿ ಕೇವಲ ಅಂಜಲಿಯ ಶಾಂತ ಮತ್ತು ನಿಸ್ವಾರ್ಥ ಮುಖವೇ ಕಾಣಿಸ್ತಾ ಇತ್ತು. ಯಾವುದೇ ಅಭ್ಯಂತರವಿಲ್ಲದೆ ಅವಳು ಎಲ್ಲ ಕಷ್ಟಗಳನ್ನು ತನ್ನದಾಗಿಸಿಕೊಂಡಿದ್ಲು. ಅವನಿಗೆ ಈಗ ತಾನು ಮಾಡಿದ ಎಲ್ಲವೂ ನೆನಪಿಗೆ ಬರ್ತಾ ಇತ್ತು. ಹೇಗೆ ಅವನು ದುಡ್ಡನ್ನು ಅವಳ ಮುಖದ ಮೇಲೆ ಬಿಸಾಕಿ ಅವಮಾನ ಮಾಡಿದ್ದ ಅಂತ ವಿಜಯ್ಗೆ ಅನ್ನಿಸ್ತಾ ಇತ್ತು. ನನಗಿಂತ ಸಣ್ಣವರು ಬಹುಶಃ ಈ ಪ್ರಪಂಚದಲ್ಲಿ ಯಾರು ಇರಲ್ವೇನೋ ಅಂತ. ಅವನ ದುಡ್ಡು, ಅವನ ಐಶ್ವರ್ಯ ಎಲ್ಲವೂ ಈಗ ತುಂಬಾ ಭಾರವಾಗಿ ಅನ್ನಿಸ್ತಾ ಇತ್ತು. ಮಾರನೆಯ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ಕಳೆದ ಹಿಂದಿನ ರಾತ್ರಿಯ ಎಲ್ಲಾ ನೆನಪುಗಳು ಅವನಿಗೆ ಕನಸಿನ ರೀತಿ ಅನ್ನಿಸ್ತಾ ಇತ್ತು. ಆದರೂ ಅವನು ತಕ್ಷಣ ತನ್ನ ಸೆಕ್ರೆಟರಿಗೆ ಫೋನ್ ಮಾಡ್ತಾನೆ. ಅಂಜಲಿಯ ಬಗ್ಗೆ ಕಳೆದ 5 ವರ್ಷಗಳ ಎಲ್ಲಾ ಡೀಟೇಲ್ಸ್ ಅನ್ನು ನನಗೆ ಕೊಡಿ. ಒಂದೇ ಒಂದು ಮಾತು ಕೂಡ ಮಿಸ್ ಆಗ್ಬಾರ್ದು. ವಿಜಯ್ ತಿಳಿದುಕೊಳ್ಳಬೇಕಾಗಿತ್ತು, ಆ ರಾತ್ರಿಯ ನಂತರ ಅವಳ ಜೀವನದಲ್ಲಿ ಆ ರೀತಿ ಏನಾಗಿತ್ತು, ಅವಳು ಈ ಸ್ಥಿತಿಗೆ ಯಾಕೆ ಬಂದಳು ಅಂತ. ಅವನು ಈಗ ಒಬ್ಬ ಸ್ಟ್ರಿಕ್ಟ್ ಆದ ಬಿಸ್ನೆಸ್ ಮ್ಯಾನ್ ಆಗಿರ್ಲಿಲ್ಲ. ಅವನು ಈಗ ಒಬ್ಬ ಹಳೆಯ ಭಗ್ನ ಪ್ರೇಮಿಯಾಗಿದ್ದ. ಆ ದಿನವೆಲ್ಲ ವಿಜಯ್ಗೆ ತನ್ನ ಕೆಲಸಗಳ ಮೇಲೆ ಮನಸ್ಸೇ ಇರಲಿಲ್ಲ. ಅವನು ಪದೇ ಪದೇ ಸಮಯವನ್ನು ನೋಡ್ತಾ ಇದ್ದ, ಯಾವಾಗ ಅಂಜಲಿ ಪಿಜ್ಜಾ ತೆಗೆದುಕೊಂಡು ಬರ್ತಾಳೆ ಅಂತ. ಆದ್ರೆ ಆ ದಿನ ಅಂಜಲಿ ಅಲ್ಲಿಗೆ ಬರ್ಲಿಲ್ಲ. ಅಂಜಲಿಯ ಬದಲು ಬೇರೆ ಯಾರೋ ಒಬ್ಬ ಹುಡುಗ ಬಂದಿದ್ದ. ಅವನು ಹೇಳ್ತಾ ಇದ್ದ, ಅಂಜಲಿಗೆ ತುಂಬಾ ಜಾಸ್ತಿ ಹುಷಾರಿಲ್ಲ ಅಂತ. ಈ ಮಾತು ಕೇಳಿದ ತಕ್ಷಣ ವಿಜಯ್ನ ಮನಸ್ಸು ಮುರಿದಂತೆ ಆಗ್ಬಿಟ್ಟಿತ್ತು. ಅವನಿಗೆ ಅನ್ನಿಸ್ತಾ ಇತ್ತು, ನಾನು ಅವಳಿಗೆ ಎಷ್ಟೊಂದು ಸ್ಟ್ರೆಸ್ ಕೊಟ್ಟಿದ್ದೀನಿ, ನನ್ನಿಂದಲೇ ಅವಳ ಆರೋಗ್ಯ ಕೆಟ್ಟಿರೋದು ಅಂತ. ವಿಜಯ್ ಯಾರಿಗೂ ಏನು ಹೇಳದೆ ತಕ್ಷಣ ಆ ಸ್ಲಮ್ಮಿಗೆ ಬಂದಿದ್ದ. ರಾತ್ರಿ ಅಲ್ಲಿಗೆ ಬಂದಿದ್ದ ವಿಜಯ್ಗೆ ಹಗಲಿನಲ್ಲಿ ಅಲ್ಲಿನ ಪರಿಸ್ಥಿತಿ ಇನ್ನೂ ಗಂಭೀರವಾಗಿ ಕಾಣಿಸ್ತಾ ಇತ್ತು. ಜನರೆಲ್ಲರೂ ಅವನನ್ನು ಮತ್ತು ಅವನ ಐಷಾರಾಮಿ ಕಾರನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು. ಆದ್ರೆ ವಿಜಯ್ಗೆ ಮಾತ್ರ ಇದರ ಯಾವುದರ ಬಗ್ಗೆ ಚಿಂತೆ ಇರಲಿಲ್ಲ. ಅವನಿಗೆ ಕೇವಲ ಅಂಜಲಿಯ ಬಳಿ ಹೋಗ್ಬೇಕಾಗಿತ್ತು. ಅವನು ನೇರವಾಗಿ ಆ ಸಣ್ಣ ರೂಮಿಗೆ ಹೋಗ್ತಾನೆ. ಅಲ್ಲಿ ಅಂಜಲಿ ಆ ಸಣ್ಣ ಮಂಚದ ಮೇಲೆ ಮಲಗಿದ್ಲು. ತುಂಬಾ ಜಾಸ್ತಿ ಜ್ವರದಿಂದ ಅವಳು ನಡುಗುತ್ತಿದ್ಲು. ಅವಳ ಕಣ್ಣುಗಳು ಮುಚ್ಚಿಕೊಂಡಿದ್ಲು. ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೂ ಏನನ್ನೋ ಮಾತನಾಡ್ತಾ ಇದ್ಲು. ವಿಜಯ್ ಅವಳ ಹತ್ತಿರ ಹೋಗಿ ಅವಳ ಮಾತುಗಳನ್ನು ಕೇಳಿದಾಗ ಒಂದು ಕ್ಷಣ ಅವನ ಹೃದಯ ನಿಂತಂತೆ ಆಗ್ಬಿಟ್ಟಿತ್ತು. ಅವಳು ಆ ಸ್ಥಿತಿಯಲ್ಲೂ ಕೂಡ ವಿಜಯ್ ವಿಜಯ್ ನನ್ನನ್ನು ಕ್ಷಮಿಸಿಬಿಡು, ನಾನು ಇದೆಲ್ಲವನ್ನು ಕೇವಲ ನಿನಗಾಗಿ ಮಾತ್ರ ಮಾಡಿದೆ ಅಂತ ಹೇಳ್ತಾ ಇದ್ಲು. ಈ ಮಾತು ಕೇಳಿ ಅವನು ನಿಂತಿದ್ದ ನೆಲವೇ ಯಾರೋ ಕಸಿದಂತೆ ಆಗ್ಬಿಟ್ಟಿತ್ತು. ವಿಜಯ್ ನಿಧಾನವಾಗಿ ಅಂಜಲಿಯ ಕೈಯನ್ನು ಹಿಡಿದುಕೊಳ್ತಾನೆ. ಅವಳ ಕೈ ತುಂಬಾ ಬಿಸಿಯಾಗಿತ್ತು. ವಿಜಯ್ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ಅವನಿಗೆ ಅರ್ಥನೇ ಆಗ್ಲಿಲ್ಲ, ಈಗ ನಾನು ಏನು ಮಾಡ್ಬೇಕು ಅಂತ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ಮಾತ್ರ ಇತ್ತು, ಹೇಗಾದ್ರೂ ಮಾಡಿ ನಾನು ಇವಳನ್ನು ಈ ನರಕದಿಂದ ಹೊರಗೆ ತರಬೇಕು, ಇವಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಅಂತ. ಅವನಿಗೆ ಈಗ ಪೂರ್ತಿಯಾಗಿ ನಂಬಿಕೆ ಬಂದು ಬಿಟ್ಟಿತ್ತು. ಈ 5 ವರ್ಷ ನಾನು ತುಂಬಾ ತಪ್ಪಾಗಿ ಯೋಚಿಸಿದ್ದೆ. ವಿಜಯ್ ತಕ್ಷಣ ತಮ್ಮ ಡಾಕ್ಟರ್ಗೆ ಫೋನ್ ಮಾಡಿ ಒಂದೇ ಒಂದು ನಿಮಿಷ ಕೂಡ ಲೇಟ್ ಮಾಡದೆ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾನೆ. ಅವನು ಈಗ ಹೊರಗೆ ನಿಂತು ಆ ಗಲ್ಲಿಗಳನ್ನೇ ನೋಡ್ತಾ ಇದ್ದ. ತುಂಬಾ ದುಃಖ ಪಡ್ತಾ ಇದ್ದ. ನಾನು ಎಷ್ಟೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಯೋಚಿಸ್ತಾ ಇದ್ದ. ಸುತ್ತಮುತ್ತಲು ಎಷ್ಟೊಂದು ಜನ ಬಂದು ಸೇರಿದ್ರು. ಆದ್ರೆ ವಿಜಯ್ ಮಾತ್ರ ಯಾರನ್ನು ನೋಡ್ಲಿಲ್ಲ. ಅವನು ಕೇವಲ ಅಂಜಲಿ ಬೇಗ ವಾಸಿಯಾಗ್ಲಿ ಅಂತ ಕಾಯ್ತಾ ಇದ್ದ. ಅವನಿಗೆ ಮೊಟ್ಟ ಮೊದಲ ಬಾರಿಗೆ ಅನ್ನಿಸ್ತಾ ಇತ್ತು, ನಿಜವಾದ ಐಶ್ವರ್ಯ ದುಡ್ಡಲ್ಲ, ಮನುಷ್ಯತ್ವ ಅಂತ. ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಅಲ್ಲಿಗೆ ಬಂದಿದ್ರು. ಅವರು ಅಂಜಲಿಯನ್ನು ಚೆಕ್ ಮಾಡಿ ಹೇಳಿದ್ರು, ಈಕೆ ಸರಿಯಾಗಿ ಊಟವನ್ನು ತೆಗೆದುಕೊಂಡಿಲ್ಲ ಅನ್ಸುತ್ತೆ, ಪೋಷಣೆ ಸರಿಯಾಗಿ ಸಿಗದೆ ಮತ್ತು ತುಂಬಾ ಹೆಚ್ಚಾಗಿ ಕಷ್ಟಪಟ್ಟಿದ್ದಾರೆ, ಆದ್ದರಿಂದಲೇ ಈಕೆಯ ಸ್ಥಿತಿ ಈ ರೀತಿ ಆಗಿದೆ. ವಿಜಯ್ ಹೇಳ್ತಾ ಇದ್ದ, ತುಂಬಾ ಕಾಸ್ಟ್ಲಿಯಾದ ಒಳ್ಳೆಯ ಔಷಧಿಗಳನ್ನು ಬರೆದುಕೊಡಿ, ಆದ್ರೆ ನನ್ನ ಅಂಜಲಿ ಮಾತ್ರ ಬೇಗ ವಾಸಿಯಾಗ್ಬೇಕು. ಅವನು ಈಗ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡಿದ್ದ. ಅಂಜಲಿಯ ಮುಖವನ್ನು ನೋಡುತ್ತಾ ಅವನ ಕಣ್ಣುಗಳಲ್ಲಿ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಆ ಸಮಯದಲ್ಲಿ ಅವನಿಗೆ ಅನ್ನಿಸ್ತಾ ಇತ್ತು, ನನ್ನ ಎಲ್ಲಾ ಜೀವನ, ನನ್ನ ಎಲ್ಲಾ ಐಶ್ವರ್ಯವನ್ನು ಎಲ್ಲವನ್ನು ನಾನು ಅವಳ ಪಾದಗಳಲ್ಲಿ ಇಟ್ಟು ಬಿಡಬೇಕು ಅಂತ. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದಾಗ ತನ್ನ ಎದುರುಗಡೆ ವಿಜಯ್ ಕುಳಿತಿರುವುದನ್ನು ನೋಡಿ ಅಂಜಲಿ ಅಂದುಕೊಳ್ತಾಳೆ, ನಾನು ಯಾವುದೋ ಕನಸು ಕಾಣ್ತಾ ಇದ್ದೀನಿ ಅಂತ. ನೀನು ಇಲ್ಲಿ ಯಾಕೆ ಬಂದಿದ್ದೀಯಾ? ನನ್ನನ್ನು ನನ್ನ ಸ್ಥಿತಿಯಲ್ಲಿ ಬಿಟ್ಬಿಡು, ನೀನು ತಕ್ಷಣ ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ವಿಜಯ್ ಈಗ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಅವನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಅವನು ಹೇಳ್ತಾನೆ, ಇನ್ನು ಮುಂದೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನನಗೆ ಎಲ್ಲ ಸತ್ಯ ಗೊತ್ತಾಗಿ ಬಿಟ್ಟಿದೆ.
ವಿಜಯ್ ಈಗ ಅಂಜಲಿಯನ್ನು ನಿಧಾನವಾಗಿ ಎಬ್ಬಿಸಿ ಅವಳಿಗೆ ಸ್ವಲ್ಪ ನೀರನ್ನು ಕುಡಿಸುತ್ತಾನೆ. ಅವನ ಕಣ್ಣುಗಳಲ್ಲಿ ಈಗ ಕೇವಲ ಪ್ರೀತಿ ತುಂಬಿಕೊಂಡಿತ್ತು. ಅವನಿಗೆ ಚೆನ್ನಾಗಿ ಗೊತ್ತು, ಇನ್ನು ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಅಂತ. ಆದರೆ ತಾನು ಕಳೆದುಕೊಂಡ ವಿಶ್ವಾಸವನ್ನು ಅವನು ಮೊದಲು ಗಳಿಸಬೇಕಾಗಿತ್ತು. ವಿಜಯ್ ಈಗ ತನ್ನ ಮನಸ್ಸಿನಲ್ಲೇ ತೀರ್ಮಾನ ಮಾಡಿಕೊಳ್ತಾನೆ, ಅಂಜಲಿಯನ್ನು ಈ ಸ್ಥಿತಿಗೆ ತಂದವರನ್ನು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಆಗಲೇ ಅವನಿಗೆ ತನ್ನ ಅಮ್ಮನ ಮುಖ ನೆನಪಿಗೆ ಬಂದಿತ್ತು. ಅವರ ಅಮ್ಮ ಯಾವಾಗಲೂ ಅಂಜಲಿಯನ್ನು ಅವಮಾನಿಸಲು ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಇದ್ರು. ಅವನಿಗೆ ಈಗ ಎಂತಹ ಸ್ಥಿತಿಯಲ್ಲೂ ಸತ್ಯವನ್ನು ತಿಳಿದುಕೊಳ್ಳಲೇಬೇಕಾಗಿತ್ತು. ಸತ್ಯ ಏನೇ ಆಗಿದ್ರು ನನ್ನವರ ವಿರುದ್ಧವಾಗಿದ್ದರು, ನನ್ನ ಪರಿವಾರದವರ ವಿರುದ್ಧವಾಗಿದ್ರು. ನಾನು ಸತ್ಯವನ್ನು ತಿಳಿದುಕೊಳ್ಳಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದ ವಿಜಯ್ ತಕ್ಷಣ ತನ್ನ ಹಳೆಯ ಗೆಳೆಯ ಕಮಲೇಶ್ಗೆ ಫೋನ್ ಮಾಡ್ತಾನೆ. ಕಮಲೇಶ್ ಈಗ ಒಬ್ಬ ದೊಡ್ಡ ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ರು. ವಿಜಯ್ ಹೇಳ್ತಾನೆ, ಅಂಜಲಿಯ ಎಲ್ಲಾ ವಿಷಯ, ಅವರ ತಂದೆಯ ಬಿಸ್ನೆಸ್, ಇದರ ಪೂರ್ತಿ ಡೀಟೇಲ್ಸ್ ಅನ್ನು ನನಗೆ ಕೊಡಿ. ಒಂದು ವಾರದ ನಂತರ ಕಮಲೇಶ್ ವಿಜಯ್ನನ್ನು ಒಂದು ಕಾಫಿ ಶಾಪಿಗೆ ಕರೆದ. ವಿಜಯ್ನ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಅವನಿಗೆ ಅನ್ನಿಸ್ತಾ ಇತ್ತು, ಈ ಸತ್ಯ ಹೊರಬಂದ್ರೆ ನನ್ನ ಪೂರ್ತಿ ಜೀವನ ಬದಲಾಗಿ ಬಿಡುತ್ತೆ ಅಂತ. ವಿಜಯ್ ಈಗ 5 ವರ್ಷದ ರಹಸ್ಯಗಳಿಗಾಗಿ ಎದುರು ನೋಡ್ತಾ ಇದ್ದ. ಕಮಲೇಶ್ ವಿಜಯ್ ಅವರ ಮುಂದೆ ಒಂದು ದೊಡ್ಡ ಫೈಲ್ ಅನ್ನು ಇಟ್ಟು ವಿಜಯ್ ಅವರನ್ನೇ ನೋಡುತ್ತಾ ಎಲ್ಲವನ್ನೂ ಹೇಳಲು ಶುರು ಮಾಡಿದ್ರು. ತನ್ನ ತಂದೆ ಮತ್ತು ಗಂಡನ ಗೌರವವನ್ನು ಉಳಿಸಲು ಅಂಜಲಿ ಅವರ ಎಲ್ಲಾ ಸಂಪತ್ತನ್ನು ಕಳೆದುಕೊಂಡಿದ್ಲು. ಆ ಸಮಯದಲ್ಲಿ ವಿಜಯ್ ಅವರ ಕಂಪನಿಯ ಮೇಲೆ ಹಾಕಲಾಗಿದ್ದ ಕೇಸ್, ಅದು ಒಂದು ಪ್ಲಾನ್ ಆಗಿತ್ತು. ವಿಜಯ್ನನ್ನು ಜೈಲಿಗೆ ಕಳುಹಿಸುತ್ತೇವೆ ಅಂತ ಹೆದರಿಸಿದವರಿಗೆ ಎಲ್ಲರಿಗೂ ಅಂಜಲಿ ದುಡ್ಡನ್ನು ಕೊಟ್ಟು ಬಿಟ್ಟಿದ್ಲು. ಈ ಮಾತು ಕೇಳಿದ ತಕ್ಷಣ ವಿಜಯ್ ಕೈಯಿಂದ ಕಾಫಿ ಕಪ್ಪು ಜಾರಿ ಕೆಳಗೆ ಬಿದ್ದಿತ್ತು. ಅವನ ಮುಖದ ಈಗ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಆ ಫೈಲ್ ನಲ್ಲಿ ಕೆಲವು ಕಾಗದ ಪತ್ರಗಳ ಮೇಲೆ ವಿಜಯ್ ಅವರ ಅಮ್ಮ ಶಾರದಾ ದೇವಿ ಅವರ ಸೈನ್ ಕೂಡ ಇತ್ತು. ಅದನ್ನು ನೋಡಿ ವಿಜಯ್ ನಡುಗಿ ಹೋಗಿದ್ದ. ಅವನಿಗೆ ಈಗ ಪೂರ್ತಿ ಅರ್ಥವಾಗಿ ಬಿಟ್ಟಿತ್ತು, ನನ್ನ ಅಮ್ಮ ಶಾರದಾ ದೇವಿ ಅವರೇ ಅಂಜಲಿಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ. ಅಂಜಲಿ ಪೂರ್ತಿಯಾಗಿ ಅವರ ಮಗನ ಜೀವನದಿಂದ ಹೋಗ್ಲಿಲ್ಲ ಅಂದ್ರೆ ಅವರು ಅವನನ್ನು ಪೂರ್ತಿಯಾಗಿ ಹಾಳು ಮಾಡಿಬಿಡ್ತೀನಿ ಅಂತ ಹೆದರಿಸಿದ್ರು. ಅಂಜಲಿಯ ಬಳಿ ಆ ಸಮಯದಲ್ಲಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ತನ್ನ ಗಂಡನ ಜೀವನ ಶುರುವಾಗುವುದಕ್ಕೂ ಮೊದಲೇ ಮುಗಿದು ಹೋಗಬಾರದು ಅಂತ ಅವಳು ತೀರ್ಮಾನ ಮಾಡಿಕೊಂಡು ಅವಳು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವಳಾಗಿ ಬಿಟ್ಟಿದ್ಲು. ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ್ಲು. ವಿಜಯ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಅವಳು ಮಾತ್ರ ಕತ್ತಲಲ್ಲಿ ಕಳೆದು ಹೋದಳು. ಈ ಎಲ್ಲಾ ಮಾತುಗಳನ್ನು ಕೇಳಿ ವಿಜಯ್ಗೆ ಅನ್ನಿಸ್ತಾ ಇತ್ತು, ಯಾರೋ ನನ್ನ ಹೃದಯದಲ್ಲಿ ಸಾವಿರಾರು ಚಾಕುಗಳಿಂದ ಚುಚ್ಚಿಬಿಟ್ಟಿದ್ದಾರೆ ಅಂತ. ಸತ್ಯ ಏನು ಅಂದ್ರೆ ಅಂಜಲಿ ತನ್ನ ಎಲ್ಲಾ ಒಡವೆಗಳನ್ನು, ತನ್ನ ಅಪ್ಪ ಅಮ್ಮನ ಕೊನೆಯ ನೆನಪುಗಳನ್ನು ಸಹ ಮಾರಾಟ ಮಾಡಿಬಿಟ್ಟಿದ್ಲು ವಿಜಯ್ನನ್ನು ಉಳಿಸಿಕೊಳ್ಳಲು. ಅವಳು ತನ್ನನ್ನು ಯಾರು ಅಂತ ತೋರಿಸಿಕೊಳ್ಳದೆ ವಿಜಯ್ಗಾಗಿ ಆರ್ಥಿಕವಾಗಿ ಸಹಾಯ ಮಾಡಿದ್ಲು. ವಿಜಯ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು, ಇದೆಲ್ಲವೂ ನನ್ನ ಕಷ್ಟ ಅಂತ. ಆದ್ರೆ ಈಗ ಅವನಿಗೆ ಅರ್ಥವಾಗಿತ್ತು, ನನ್ನ ಯಶಸ್ಸಿನ ಹಿಂದೆ ಅಂಜಲಿಯ ತ್ಯಾಗ ಇತ್ತು ಅಂತ. ಅವನಿಗೆ ಈಗ ತನ್ನ ಎಲ್ಲಾ ಶಬ್ದಗಳು ನೆನಪಿಗೆ ಬರ್ತಾ ಇದ್ವು. ಅವನು ಅವಳನ್ನು ಎಷ್ಟೊಂದು ಅವಮಾನ ಮಾಡಿದ್ದ. ಅವಳಷ್ಟು ನಿಸ್ವಾರ್ಥವಾದ ಮನುಷ್ಯರು ಅವನ ಜೀವನದಲ್ಲಿ ಯಾರು ಇರ್ಲಿಲ್ಲ. ಅವನು ಕಮಲೇಶ್ಗೆ ಧನ್ಯವಾದಗಳನ್ನು ಹೇಳಿ ನಡುಗುತ್ತಿರುವ ಹೆಜ್ಜೆಗಳಿಂದಲೇ ಅಲ್ಲಿಂದ ಹೊರಟು ಹೋಗ್ತಾನೆ. ವಿಜಯ್ ಅಂಜಲಿಗೆ ಹೇಳ್ದ ಅದೇ ಕಠಿಣವಾದ ಶಬ್ದಗಳು ಈಗಲೂ ಅವನ ಕಿವಿಯಲ್ಲಿ ಕೇಳಿಸ್ತಾ ಇದ್ವು. ಈಗ ಅವನಿಗೆ ತನ್ನ ಎಲ್ಲ ಐಶ್ವರ್ಯವನ್ನು ನೋಡಿ ಅಸಹ್ಯವಾಗ್ತಾ ಇತ್ತು. ವಿಜಯ್ ಅಂದುಕೊಳ್ತಾ ಇದ್ದ, ಇಷ್ಟಕ್ಕೂ ನಾನು ಇಷ್ಟೊಂದು ಕುರುಡನು ಯಾಕೆ, ಹೇಗೆ ಆಗ್ಬಿಟ್ಟೆ? ನನ್ನ ಪ್ರೀತಿಯ ಮೌನವನ್ನು, ಅವಳ ಕಣ್ಣುಗಳಲ್ಲಿ ಅಡಗಿದ್ದ ದುಃಖವನ್ನು ನಾನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಲಾಗ್ಲಿಲ್ಲ ಅಂತ. ಅವನ ಆತ್ಮವೇ ಈಗ ಅವನನ್ನು ಧಿಕ್ಕರಿಸುತ್ತಿತ್ತು. ಅವನಿಗೆ ಅನ್ನಿಸ್ತಾ ಇತ್ತು, ಜೀವನವೆಲ್ಲ ನನ್ನನ್ನು ನಾನು ಯಾವತ್ತೂ ಕ್ಷಮಿಸಿಕೊಳ್ಳಲಾಗೋದಿಲ್ಲ ಅಂತ. ವಿಜಯ್ ಈಗ ನೇರವಾಗಿ ಅಂಜಲಿಯನ್ನು ಅಡ್ಮಿಟ್ ಮಾಡಿದ ಆಸ್ಪತ್ರೆಗೆ ಹೋಗ್ತಾನೆ. ಆ ಸಮಯದಲ್ಲಿ ಅವನ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಅವನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ವಾರ್ಡಿನ ಹೊರಗೆ ನಿಂತು ಅವನು ಕೇವಲ ಅವಳನ್ನೇ ನೋಡ್ತಾ ಇದ್ದ. ಅವಳು ಈಗಲೂ ತುಂಬಾ ಬಲಹೀನಲಾಗಿ, ಶಕ್ತಿ ಇಲ್ಲದವಳಾಗಿ ಮಲಗಿದ್ಲು. ವಿಜಯ್ಗೆ ಎಲ್ಲವೂ ನೆನಪು ಬರ್ತಾ ಇತ್ತು. ಅವನು ಹೇಗೆ ಅವಳನ್ನು ಪ್ರತಿದಿನ ಅಲ್ಲಿಗೆ ಬರಲು ಹೇಳಿ ಎಲ್ಲರ ಮುಂದೆ ಅವಳನ್ನು ಅವಮಾನ ಮಾಡುತ್ತಿದ್ದ. ಈ ಎಲ್ಲಾ ಮಾತುಗಳನ್ನು ನೆನೆಸಿಕೊಂಡು ಅವನು ಅವಮಾನದಿಂದ ತಲೆ ಬಗ್ಗಿಸಿಕೊಳ್ಳುತ್ತಿದ್ದ. ವಿಜಯ್ ಎಲ್ಲಿ ಬಿಕ್ಕಳಿಸಿ ಅಳ್ತಾ ಇದ್ರೆ ಆಗಲೇ ಅಂಜಲಿ ಕಣ್ಣು ಬಿಟ್ಟಿದ್ಲು. ಅವಳು ಈಗ ಬಾಗಿಲಿನ ಬಳಿ ಬಂದು ನಿಂತಿದ್ದ ವಿಜಯ್ನನ್ನು ನೋಡ್ತಾ ಇದ್ಲು. ಅವನ ಕಣ್ಣುಗಳಲ್ಲಿ ಈಗ ಯಾವುದೇ ದ್ವೇಷವಿರ್ಲಿಲ್ಲ. ಅವನಿಗೀಗ ನಿಧಾನವಾಗಿ ಅಂಜಲಿಯ ಬಳಿ ಬಂದು ಅವಳ ಕೈಯನ್ನು ಹಿಡಿದುಕೊಂಡ. ಅವನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ವಿಜಯ್ ಹೇಳ್ತಾನೆ, ಅಂಜಲಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನಗೆ ಈಗ ಎಲ್ಲ ಸತ್ಯ ಗೊತ್ತಾಗಿದೆ. ನೀನು ನನಗಾಗಿ ಇಷ್ಟೊಂದೆಲ್ಲವನ್ನು ಯಾಕೆ ಸಹಿಸಿಕೊಂಡೆ ಅಂತ ಕೇಳ್ತಾನೆ.
ಅಂಜಲಿ ಅವನನ್ನು ಶಾಂತವಾಗಿಸಲು ಪ್ರಯತ್ನ ಪಡ್ತಾ ಇದ್ಲು. ಆದರೆ ಅವಳೊಳಗೆ ಮಾತನಾಡಲು ಶಕ್ತಿನೇ ಇರಲಿಲ್ಲ. ಅವರಿಬ್ಬರ ಮಧ್ಯೆ ಎಷ್ಟೊಂದು ದೂರವಿತ್ತು. ಈಗ ಅವರ ಕಣ್ಣೀರಿನಲ್ಲಿ ಆ ದೂರ ಹರಿದು ಹೋಗ್ತಾ ಇತ್ತು. ಅಂಜಲಿ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ತುಂಬಾ ನಿಧಾನವಾಗಿ ಹೇಳ್ತಾಳೆ, ನಾನು ಏನೇ ಮಾಡಿದ್ರು ಅದು ಕೇವಲ ನನ್ನ ಪ್ರೀತಿಗಾಗಿ ಮಾಡಿದೆ. ಈಗ ಅಂಜಲಿ ಹೇಳ್ತಾಳೆ, ಹೇಗೆ ಶಾರದಾ ಅವರು ಅವಳನ್ನು ಹೆದರಿಸಿದ್ರು ಅಂತ. ಒಂದು ಬಾರಿ ಅವನೇನಾದರೂ ಅಪರಾಧಿ ಅಂತ ಜೈಲಿಗೆ ಹೋದ್ರೆ ಜೀವನದಲ್ಲಿ ಯಾವತ್ತೂ ಅವನು ಉದ್ಧಾರ ಆಗೋದಿಲ್ಲ ಅಂತ. ಆದ್ದರಿಂದಲೇ ಅವಳು ಪೂರ್ತಿ ಜೀವನವನ್ನು ಅಂಧಕಾರದಲ್ಲಿ ಮುಳುಗಿಸಿಬಿಟ್ಲು. ವಿಜಯ್ ಎಲ್ಲರ ಮುಂದೆ ಗೌರವವಾಗಿ ಬದುಕಬೇಕು ಅಂತ. ಈ ಮಾತುಗಳನ್ನು ಕೇಳಿದ ತಕ್ಷಣ ವಿಜಯ್ಗೆ ಅರ್ಥವಾಗಿ ಬಿಟ್ಟಿತ್ತು. ಯಾವ ಯಶಸ್ಸನ್ನು ನೋಡಿ ನಾನು ಇಷ್ಟೊಂದು ಅಹಂಕಾರ ಪಟ್ಟಿದ್ನೋ ಅದೆಲ್ಲವೂ ಅಂಜಲಿಯ ತ್ಯಾಗ ಅಂತ. ಅವನ ಒಳಗೆ ಈಗ ತನ್ನ ತಾಯಿಯ ಮೇಲೆ ಕೋಪ ಮತ್ತು ದ್ವೇಷ ಹುಟ್ಕೊಂಡಿತ್ತು. ವಿಜಯ್ ಅಂಜಲಿಯ ಕೈಯನ್ನು ಹಿಡಿದುಕೊಂಡು ಪ್ರಮಾಣ ಮಾಡ್ತಾನೆ, ಇನ್ನು ಮುಂದೆ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಮಾಡಿಕೊಳ್ಳಲ್ಲ. ನಿನ್ನ ಎಲ್ಲ ಗೌರವವನ್ನು ನಾನು ವಾಪಸ್ ತರ್ತೀನಿ. ಆದರೆ ಅಂಜಲಿ ಮಾತ್ರ ಮೌನವಾಗಿದ್ಲು. ಅಂಜಲಿ ಹೇಳ್ತಾಳೆ, ಈಗ ಎಲ್ಲವೂ ಮುಗಿದು ಹೋಯಿತು, ತುಂಬಾ ಲೇಟ್ ಆಗಿ ಬಿಡ್ತು. ಸಮಯ ಕೊಟ್ಟ ಈ ಗಾಯಗಳು ಅಷ್ಟು ಸುಲಭವಾಗಿ ವಾಸಿಯಾಗೋದಿಲ್ಲ. ಈ ಮಾತು ಕೇಳಿ ವಿಜಯ್ ಈಗ ನಿಜವಾಗಿಯೂ ಹೆದರಿಕೊಂಡಿದ್ದ. ಅವನು ಈಗ ಅವಳನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಸಿದ್ಧವಾಗಿರ್ಲಿಲ್ಲ. ಅವನಿಗೆ ಚೆನ್ನಾಗಿ ಅರ್ಥವಾಗಿ ಬಿಟ್ಟಿತ್ತು. ಸಾರಿ ಅಂತ ಹೇಳಿದ ತಕ್ಷಣ ಏನು ಬದಲಾಗೋದಿಲ್ಲ ಅಂತ. ಅವನು ತನ್ನ ತಾಯಿ ಮಾಡಿದ ಎಲ್ಲ ಅಪರಾಧಗಳಿಗೂ ಲೆಕ್ಕ ಕೊಡಬೇಕಾಗಿತ್ತು. ವಿಜಯ್ ಅಂಜಲಿಗೆ ಹೇಳ್ತಾನೆ, ನಾನು ಈಗ ಮೊದಲಿನಂತೆ ಇಲ್ಲ. ಯಾರ ಮಾತುಗಳನ್ನು ಕೇಳಿಸಿಕೊಂಡು ನಾನು ಎಲ್ಲವನ್ನು ಕಳೆದುಕೊಳ್ಳಲು. ವಿಜಯ್ ಈಗ ಡಾಕ್ಟರ್ ಬಳಿ ಮಾತನಾಡಿ ಒಂದು ಸ್ಪೆಷಲ್ ಮೆಡಿಕಲ್ ಟೀಮ್ ಅನ್ನು ರೆಡಿ ಮಾಡಿಸ್ತಾನೆ, ಅಂಜಲಿ ಬೇಗ ವಾಸಿಯಾಗಬೇಕು ಅಂತ. ಆ ರಾತ್ರಿ ಎಲ್ಲ ವಿಜಯ್ ಅಂಜಲಿಯ ಪಕ್ಕದಲ್ಲೇ ಕುಳಿತುಕೊಂಡಿದ್ದ. ಮಾರನೆಯ ದಿನ ಬೆಳಿಗ್ಗೆ ವಿಜಯ್ ತನ್ನ ಹಳೆಯ ಮನೆಗೆ ಹೋಗ್ತಾನೆ. ಅಲ್ಲಿ ಅವರ ಅಮ್ಮ ಶಾರದಾ ದೇವಿ ಆರಾಮವಾಗಿ ಕುಳಿತುಕೊಂಡು ಕಾಫಿಯನ್ನು ಕುಡಿತಾ ಇದ್ರು. ಆಕೆಯ ಮುಖದ ಮೇಲೆ ಅದೇ ಅಹಂಕಾರ ಕಾಣಿಸ್ತಾ ಇತ್ತು. ತನ್ನ ಅಮ್ಮನನ್ನು ನೋಡಿ ವಿಜಯ್ಗೆ ಈಗ ತುಂಬಾ ಕೋಪ ಬಂದುಬಿಟ್ಟಿತ್ತು. ಅವನ ರಕ್ತ ಕುದಿತಾ ಇತ್ತು. ಕಮಲೇಶ್ ಕೊಟ್ಟ ಎಲ್ಲಾ ಫೈಲ್ಗಳನ್ನು ವಿಜಯ್ ಈಗ ತನ್ನ ಅಮ್ಮನ ಮುಂದೆ ಹಾಕಿ ತನ್ನ ತಾಯಿಯಿಂದ ಉತ್ತರವನ್ನು ಕೇಳ್ತಾನೆ. ಇದನ್ನು ನೋಡಿ ಶಾಂತಾದೇವಿ ಅವರು ಒಂದು ಕ್ಷಣವೇನೋ ಶಾಕ್ ಆಗ್ಬಿಟ್ಟಿದ್ರು. ಆದರೂ ಅವರು ತಮ್ಮ ತಪ್ಪನ್ನು ಮಾತ್ರ ಒಪ್ಪಿಕೊಳ್ಳಲು ನಿರಾಕರಿಸ್ತಾ ಇದ್ರು. ಆಕೆ ಹೇಳ್ತಾ ಇದ್ರು, ನಾನು ಏನೇ ಮಾಡಿದರೂ ಅದು ನನ್ನ ಮಗನ ಉಜ್ವಲ ಭವಿಷ್ಯಕ್ಕಾಗಿ ಮಾಡಿದೆ ಅಂತ. ವಿಜಯ್ ಈಗ ಕೋಪದಲ್ಲೇ ಹೇಳ್ದ, ಒಬ್ಬ ಅಮಾಯಕ ಹೆಣ್ಣಿನ ಜೀವನವನ್ನು ಹಾಳು ಮಾಡಿ ಅವಳ ಗೌರವವನ್ನು ಕಸಿದುಕೊಂಡು ಕೊಟ್ಟಂತಹ ಇಂತಹ ಭವಿಷ್ಯ ನನಗೆ ಬೇಕಾಗಿಲ್ಲ. ಯಾವ ಮಹಿಳೆಯನ್ನು ನಾನು ಇಷ್ಟು ವರ್ಷ ಕೆಟ್ಟವಳು, ಮೋಸಗಾರ್ತಿ ಅಂತ ಅಂದುಕೊಂಡಿದ್ನೋ ಅವಳೇ ನನ್ನ ರಕ್ಷಕಿಯಾಗಿದ್ಲು. ಅವಳೇ ನನ್ನ ಬೆನ್ನೆಲುಬಾಗಿದ್ದಳು. ಮಗನ ಕೋಪವನ್ನು, ಮಗನ ಕಣ್ಣೀರನ್ನು ನೋಡಿಯೂ ಆಕೆಯ ಮನಸ್ಸಿನಲ್ಲಿ ಈಗಲೂ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಆಕೆ ಈಗಲೂ ಅಂಜಲಿಯನ್ನೇ ತಪ್ಪಾದವಳು ಅಂತ ಹೇಳ್ತಾ ಇದ್ಲು. ಆ ಸಮಯದಲ್ಲಿಯೇ ವಿಜಯ್ ತೀರ್ಮಾನ ಮಾಡ್ತಾನೆ, ಇನ್ನು ಮುಂದೆ ಈಕೆಗೂ ನನಗೂ ಯಾವುದೇ ಸಂಬಂಧವಿರೋದಿಲ್ಲ ಅಂತ. ಅವನು ಹಿಂದೆ ತಿರುಗಿ ಕೂಡ ನೋಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆಸ್ಪತ್ರೆಗೆ ಬರುವ ದಾರಿಯಲ್ಲಿ ವಿಜಯ್ ಯೋಚಿಸ್ತಾ ಇದ್ದ, ಈ ದುಡ್ಡು ನನ್ನ ಪರಿವಾರದವರನ್ನು ಎಷ್ಟೊಂದು ಕಠಿಣವಾಗಿ ಮಾಡಿಬಿಡ್ತು ಅಂದ್ರೆ ನಮಗೆ ಜನಗಳ ಬೆಲೆನೇ ಗೊತ್ತಾಗ್ತಾ ಇಲ್ಲ ಅಂತ. ನಿಜವಾದ ಬಡತನ ಯಾವುದು ಅಂತ ಅವನಿಗೆ ಈಗ ಅರ್ಥವಾಗಿ ಬಿಟ್ಟಿತ್ತು. ಈಗ ವಿಜಯ್ ತನ್ನ ಕಂಪನಿಯ ಅಕೌಂಟ್ ನಿಂದ ಒಂದು ದೊಡ್ಡ ಮೊತ್ತವನ್ನು ಬಡವರಿಗೆ ದಾನ ಮಾಡಲು ನಿಶ್ಚಯ ಮಾಡಿಕೊಳ್ತಾನೆ. ಅಂತ ಸ್ಲಂಗಳಲ್ಲಿ ಆರೋಗ್ಯ ಎಲ್ಲರಿಗೂ ಸಿಗಲಿ ಅಂತ ಅವನು ಅಂದುಕೊಂಡಿದ್ದ. ಯಾವ ಸಮಾಜಕ್ಕಾಗಿ ಅಂಜಲಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ಲೋ ಆ ಸಮಾಜಕ್ಕೆ ಒಳ್ಳೆಯದಾಗ್ಬೇಕು ಅಂತ. ಅವನ ಮನಸ್ಸಿನಲ್ಲಿ ಈಗ ದ್ವೇಷದ ಜಾಗದಲ್ಲಿ ಸೇವಾ ಭಾವ ತುಂಬಿತ್ತು. ವಾಪಸ್ ರೂಮಿಗೆ ಬಂದಾಗ ಅವನು ಗಮನಿಸುತ್ತಾನೆ, ಅಂಜಲಿ ಸೈಲೆಂಟ್ ಆಗಿ ಮುಳುಗುತ್ತಿರುವ ಸೂರ್ಯನನ್ನೇ ಗಮನಿಸುತ್ತಿದ್ಲು. ವಿಜಯ್ ಈಗ ಅಂಜಲಿಯ ಕಾಲಿನ ಬಳಿ ಕುಳಿತುಕೊಂಡು ಹೇಳ್ತಾನೆ, ನಾನು ನನ್ನ ಅಮ್ಮನ ಜೊತೆ ಎಲ್ಲ ಸಂಬಂಧವನ್ನು ಮುರಿದು ಹಾಕ್ಬಿಟ್ಟಿದ್ದೀನಿ. ಈಗ ನಾನು ಪೂರ್ತಿಯಾಗಿ ಸ್ವತಂತ್ರನಾಗಿ ಬಿಟ್ಟಿದ್ದೀನಿ. ಅಂಜಲಿಯ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ಆದ್ರೆ ಅವಳು ಮಾತ್ರ ಏನೂ ಮಾತನಾಡ್ಲಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತು ಸಂಬಂಧಗಳು ಮುರಿಯುವ ದುಃಖ ಎಷ್ಟಿರುತ್ತೆ ಅಂತ. ವಿಜಯ್ ಅಂಜಲಿಯ ಕೈಯನ್ನು ಹಿಡಿದುಕೊಂಡು ಪ್ರಮಾಣ ಮಾಡ್ತಾನೆ, ಇನ್ನು ಮುಂದೆ ನಿನ್ನ ಕಣ್ಣಿಂದ ಒಂದೇ ಒಂದು ತೊಟ್ಟು ಕಣ್ಣೀರು ಬರದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ. ಸತ್ಯ ಹೊರಗೆ ಬಂದ ನಂತರ ವಿಜಯ್ಗೆ ಅನ್ನಿಸ್ತಾ ಇತ್ತು, ನನ್ನ ಜೀವನ ಈಗಲೇ ಹೊಸದಾಗಿ ಶುರುವಾಗಿದೆ ಅಂತ. ಅವನು ಪದೇ ಪದೇ ಅಂಜಲಿಯ ತ್ಯಾಗಗಳನ್ನು ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಇದ್ದ. ಅವನು ತನ್ನ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ್ದ, ಅಂಜಲಿಯ ತಂದೆಯ ಗೌರವವನ್ನು ಕೂಡ ನಾನು ವಾಪಸ್ ತೆಗೆದುಕೊಂಡು ಬರ್ತೀನಿ. ಈಗ ಅವನ ಜೀವನದ ಹೊಸ ಅಧ್ಯಾಯ ಶುರುವಾಗಿ ಬಿಟ್ಟಿತ್ತು. ಅವನ ಪ್ರೀತಿಯ ನಿಜವಾದ ಅರ್ಥವನ್ನು ತೆಗೆದುಕೊಳ್ಳಬೇಕು ಅಂದುಕೊಂಡ. ಅಂಜಲಿ ನಿಧಾನವಾಗಿ ವಾಸಿಯಾಗ್ತಾ ಇದ್ಲು. ಆದರೆ ಅವಳ ಮನಸ್ಸಿನ ಆ ನೋವು, ಆ ಗಾಯಗಳು ಈಗಲೂ ಹಾಗೆಯೇ ಇದ್ವು.
ಯಾರ ಮೇಲೆಯೂ ವಿಶ್ವಾಸವಿಡಲು ಅವಳು ಹೆದರಿಕೊಳ್ತಾ ಇದ್ಲು. ಅಂಜಲಿಗೆ ಅನ್ನಿಸ್ತಾ ಇತ್ತು, ವಿಜಯ್ ಇದೆಲ್ಲವೂ ಕೇವಲ ಗಿಲ್ಟಿಗಾಗಿ ಮಾಡ್ತಾ ಇದ್ದಾನೆ, ಅವನ ಮನಸ್ಸಿನಲ್ಲಿ ನಿಜವಾಗಿಯೂ ಪ್ರೀತಿ ಇಲ್ಲ ಅಂತ. ಆದರೆ ಅಂಜಲಿಯ ಮನಸ್ಸಿನ ಮಾತು ವಿಜಯ್ಗೆ ಅರ್ಥವಾಗಿ ಬಿಟ್ಟಿತ್ತು. ಆದ್ದರಿಂದ ಅವನು ಅವಳಿಗೆ ತನ್ನ ಪೂರ್ತಿ ಸಮಯವನ್ನು ಕೊಡಲು ತೀರ್ಮಾನ ಮಾಡಿಕೊಳ್ತಾನೆ. ವಿಜಯ್ ಈಗ ಅಂಜಲಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹೇರಲಿಲ್ಲ. ಅವಳ ಸಣ್ಣ ಪುಟ್ಟ ಎಲ್ಲ ಸಂತೋಷಗಳ ಬಗ್ಗೆ ಗಮನ ಹರಿಸುತ್ತಿದ್ದ. ಈಗ ಇಬ್ಬರ ಜೀವನದಲ್ಲಿ ಮೊದಲಿಗಿಂತಲೂ ಹೆಚ್ಚಿನ ಗೌರವ ಮತ್ತು ವಿಶ್ವಾಸ ಬಂದಿತ್ತು. ಆ ಆಸ್ಪತ್ರೆಯ ಸಣ್ಣ ರೂಮಿನಲ್ಲಿ ಆ ಎರಡು ಮುರಿದ ಮನಸ್ಸುಗಳು ಮತ್ತೆ ಒಂದಾಗಿಸಲು ಪ್ರಯತ್ನ ಪಡುತ್ತಿದ್ದವು. ಒಂದಾಗಲು ವಿಜಯ್ಗೆ ಅರ್ಥವಾಗಿ ಬಿಟ್ಟಿತ್ತು, ಕರ್ಮ ಯಾವಾಗಲೂ ಶಿಕ್ಷೆಯನ್ನು ಕೊಡುವುದಕ್ಕೆ ಮಾತ್ರವಲ್ಲ, ಮನುಷ್ಯರನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಸಹ ಸಹಾಯ ಮಾಡುತ್ತೆ ಅಂತ. ನನ್ನ ಅಹಂಕಾರಕ್ಕಿಂತಲೂ ಹೆಚ್ಚಾದ ತಾಕತ್ತು ಅವಳ ಮೌನದಲ್ಲಿದೆ ಅಂತ ಅವನಿಗೆ ಅರ್ಥವಾಗಿತ್ತು. ತನ್ನ ಹಳೆಯ ಜೀವನದ ಎಲ್ಲಾ ಕಠಿಣವಾದ ನೆನಪುಗಳಿಂದ ಅವನು ಈಗ ತನ್ನ ಹೊಸ ಜೀವನವನ್ನು ಶುರು ಮಾಡಬೇಕು ಅಂದುಕೊಂಡ. ಇಲ್ಲಿ ಸುಳ್ಳು ಮತ್ತು ಮೋಸಕ್ಕೆ ಯಾವುದೇ ಜಾಗವಿರಲಿಲ್ಲ. ಈಗ ವಿಜಯ್ ಅಂಜಲಿಯ ಕೇವಲ ಒಂದೇ ಒಂದು ನಗುವಿಗಾಗಿ ಎದುರು ನೋಡ್ತಾ ಇದ್ದ. ನಿಧಾನವಾಗಿ ಸಮಯ ಕಳೆಯುತ್ತಿತ್ತು. ಅಂಜಲಿಯ ಮುಖದ ಮೇಲೆ ಈಗ ಮತ್ತೆ ಅದೇ ಮುಗುಳ್ನಗೆ ವಾಪಸ್ ಬರ್ತಾ ಇತ್ತು. ಮೊದಲೆಲ್ಲ ವಿಜಯ್ ಅವಳ ಆ ಸಣ್ಣ ನಗುವಿಗಾಗಿ ದಿನವೆಲ್ಲ ಕಾಯುತ್ತಾ ಕುಳಿತುಕೊಂಡಿರ್ತಾ ಇದ್ದ. ವಿಜಯ್ ಈಗ ಆ ಸ್ಲಮ್ಮಿನ ಮಕ್ಕಳಿಗಾಗಿ ಒಂದು ಉತ್ತಮವಾದ ಶಾಲೆಯನ್ನು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಳ್ತಾನೆ. ಅವನು ಅಂದುಕೊಳ್ತಾ ಇದ್ದ, ಅಂಜಲಿಯ ತ್ಯಾಗದ ಫಲ ನಿಜವಾಗಿಯೂ ಆ ಜನರಿಗೆ ಸಿಗಬೇಕು. ಅವಳ ಕಷ್ಟದ ಸಮಯದಲ್ಲಿ ಅವರೆಲ್ಲರೂ ಅಂಜಲಿಗೆ ಸಹಾಯವಾಗಿ ನಿಂತುಕೊಂಡಿದ್ರು ಅಂತ. ಈ ಮಾತುಗಳನ್ನು ಕೇಳಿದ ತಕ್ಷಣ ಅಂಜಲಿಗೆ ವಿಜಯ್ ಮೇಲೆ ವಿಶ್ವಾಸ ಮತ್ತು ಗೌರವ ಕಾಣಿಸ್ತಾ ಇತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ವಿಜಯ್ ಈಗ ಪೂರ್ತಿಯಾಗಿ ಬದಲಾಗಿದ್ದಾರೆ. ತಾನು ಮಾಡಿದ ತಪ್ಪಿನ ಅರಿವು ಅವರಿಗಾಗಿದೆ. ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ತಾ ಇದ್ದಾರೆ ಅಂತ. ಆ ರಾತ್ರಿ ಅಂಜಲಿ ವಿಜಯ್ನನ್ನು ತನ್ನ ಬಳಿ ಕರೆದು ಅವನ ಕೈಯನ್ನು ಹಿಡಿದುಕೊಂಡು ಹೇಳ್ತಾಳೆ, ನಾನು ನಿನ್ನನ್ನು ಕ್ಷಮಿಸಿ ಬಿಟ್ಟಿದ್ದೀನಿ, ಆದರೆ ನನ್ನನ್ನು ಕೂಡ ನಾನು ಕ್ಷಮಿಸಿಕೊಳ್ಳುವುದನ್ನು ಕಲಿತುಕೊಳ್ಬೇಕು. ಇಷ್ಟು ದೊಡ್ಡ ಭಾರವನ್ನು ಹೊತ್ತುಕೊಂಡು ಯಾರು ಸಂತೋಷವಾಗಿ ಜೀವನ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ವಿಜಯ್ ಮೊಟ್ಟ ಮೊದಲ ಬಾರಿ ಅವಳ ಮಡಿಲಿನಲ್ಲಿ ತನ್ನ ತಲೆಯನ್ನು ಇಟ್ಟುಕೊಂಡಿದ್ದ. ಅಷ್ಟೊಂದು ಅಷ್ಟ ಐಶ್ವರ್ಯಗಳಿದ್ದರೂ ಆ ನೆಮ್ಮದಿ ಮಾತ್ರ ಅವನಿಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತಿತ್ತು, ಮುಂದಿನ ಅವರ ದಾರಿ ಅಷ್ಟೊಂದು ಸುಲಭವೇನೂ ಅಲ್ಲ ಅಂತ. ಆದರೆ ಅವರು ಈಗ ಒಂಟಿಯಾಗಿರ್ಲಿಲ್ಲ. ಅವರಿಬ್ಬರು ಈಗ ಜೊತೆಯಲ್ಲಿದ್ರು. ಅವರ ಪ್ರೀತಿ ಮತ್ತು ಸತ್ಯ ಅವರ ಜೊತೆಯಲ್ಲಿತ್ತು. ವಿಜಯ್ ಅಂಜಲಿಗಾಗಿ ಒಂದು ಸುಂದರವಾದ ಮನೆಯನ್ನು ಕೂಡ ರೆಡಿ ಮಾಡಿಸುತ್ತಾನೆ. ಅವನು ಅಂದುಕೊಳ್ತಾ ಇದ್ದ, ಅಂಜಲಿ ಮತ್ತೆ ತನ್ನ ಕಾಲಿನ ಮೇಲೆ ತಾನು ನಿಂತುಕೊಳ್ಳಬೇಕು. ಆದರೆ ಈ ಬಾರಿ ಅವಳು ಯಾರದೋ ದಯೆಯಿಂದ ಅಲ್ಲ, ತನ್ನ ಹಕ್ಕಿನಿಂದ ಬದುಕಬೇಕು ಅಂದುಕೊಳ್ತಾ ಇದ್ದ. ವಿಜಯ್ ಈಗ ಅಂಜಲಿಯ ತಂದೆಯ ಹೆಸರಿನ ಮೇಲೆ ಒಂದು ಫೌಂಡೇಶನ್ ಕೂಡ ಓಪನ್ ಮಾಡ್ತಾನೆ. ನ್ಯಾಯವಾಗಿ ಬಿಸ್ನೆಸ್ ಮಾಡುವವರು ಮತ್ತು ಜನರಿಗೆ ಸಹಾಯ ಮಾಡುವ ಗುಣ ಯಾವಾಗಲೂ ಜೀವಂತವಾಗಿರ್ಬೇಕು ಅಂತ. ಅಂಜಲಿ ನಗು ನಗುತ್ತಾ ತನ್ನ ಹೊಸ ಜೀವನದ ಕಡೆ ಹೆಜ್ಜೆ ಹಾಕಿದ್ಲು. ಅವಳಿಗೆ ಪೂರ್ತಿ ನಂಬಿಕೆ ಇತ್ತು, ಯಾವಾಗಲೂ ಸತ್ಯ ಗೆದ್ದೇ ಗೆಲ್ಲುತ್ತೆ ಅಂತ. ಅವರಿಬ್ಬರು ಈಗ ಹೊಸ ಜೀವನಕ್ಕಾಗಿ ಎದುರು ನೋಡ್ತಾ ಇದ್ರು. ಅವರಿಬ್ಬರ ಮಧ್ಯೆ ಈಗ ಮೊದಲಿಗಿಂತಲೂ ತುಂಬಾ ಹೆಚ್ಚಾದ ವಿಶ್ವಾಸ ಮತ್ತು ಪ್ರೀತಿ ಬಂದಿತ್ತು. ಆದರೆ ಆಗಲೇ ಬಂದಂತಹ ಒಂದು ಸುದ್ದಿ ಎಲ್ಲವರನ್ನು ಶಾರದಾ ದೇವಿ ಅವರಿಗೆ ಇದ್ದಕ್ಕಿದ್ದ ಹಾಗೆಯೇ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಮನೆಯಲ್ಲಿ ಒಂದು ರೀತಿಯ ಚಿಂತೆಯ ವಾತಾವರಣ ಉಂಟಾಗ್ಬಿಟ್ಟಿತ್ತು. ವಿಜಯ್ ಒಳಗೆ ಒಂದು ಹೋರಾಟ ನಡೀತಾ ಇತ್ತು. ಅವನು ತನ್ನ ಅಮ್ಮನನ್ನು ದ್ವೇಷ ಮಾಡ್ತಾ ಇದ್ದ. ಎಷ್ಟಾದರೂ ರಕ್ತ ಸಂಬಂಧ ಪದೇ ಪದೇ ಅವನನ್ನು ತನ್ನ ಅಮ್ಮನ ಬಳಿ ಸೆಳೆಯುತ್ತಿತ್ತು. ಅಂಜಲಿ ಈಗ ವಿಜಯ್ ಕಣ್ಣುಗಳಲ್ಲಿ ಆ ಚಿಂತೆಯನ್ನು ಗಮನಿಸಿ ಒಂದೇ ಒಂದು ಕ್ಷಣ ಕೂಡ ತಡ ಮಾಡದೆ ಅವರನ್ನು ತನ್ನ ತಾಯಿಯ ಬಳಿ ಹೋಗುವಂತೆ ಹೇಳ್ತಾಳೆ. ಅವಳು ಅರ್ಥ ಮಾಡಿಸುತ್ತಾಳೆ, ಇಂತಹ ಸಮಯದಲ್ಲಿ ದ್ವೇಷ ಮುಖ್ಯವಲ್ಲ, ಮನುಷ್ಯತ್ವ ಎಲ್ಲದಕ್ಕಿಂತಲೂ ಮುಖ್ಯ ಅಂತ. ಅವರ ಅಮ್ಮ ವೆಂಟಿಲೇಟರ್ ನಲ್ಲಿ ಜೀವ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ರು. ಅವರ ಮುಖದ ಮೇಲಿದ್ದ ಎಲ್ಲ ಅಹಂಕಾರ ಈಗ ಮಾಯವಾಗಿ ಬಿಟ್ಟಿತ್ತು. ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ರು, ಆಕೆಯನ್ನು ಉಳಿಸಲು ಸಾಧ್ಯವಿಲ್ಲ ಅಂತ. ಆಕೆಯ ಬಳಿ ತುಂಬಾ ಕಡಿಮೆ ಸಮಯವಿತ್ತು. ಈ ಮಾತು ಕೇಳಿ ವಿಜಯ್ ಪೂರ್ತಿಯಾಗಿ ಕುಸಿದು ಹೋಗಿದ್ದ. ಅವನು ಈಗ ತಮ್ಮ ಅಮ್ಮನ ಬಳಿ ಹೋಗಿ ಕುಳಿತುಕೊಳ್ತಾನೆ. ಅವರ ತಾಯಿಯ ಕೈಯನ್ನು ಹಿಡಿದುಕೊಂಡಾಗ ಅವನಿಗೆ ತನ್ನ ಬಾಲ್ಯದ ಹಳೆಯ ನೆನಪುಗಳು ಮರುಕಳಿಸಿದ್ದವು. ವಿಜಯ್ ಅಂದುಕೊಳ್ತಾ ಇದ್ದ, ಹೇಗೆ ಅಮ್ಮನ ಅಹಂಕಾರ ಒಂದು ಸುಂದರವಾದ ತುಂಬು ಪರಿವಾರವನ್ನು ಹಾಳು ಮಾಡಿಬಿಡ್ತು ಅಂತ. ಆಗಲೇ ಶಾರದಾ ದೇವಿ ಅವರು ನಿಧಾನವಾಗಿ ಕಣ್ಣು ಬಿಟ್ಟಿದ್ರು. ತಮ್ಮ ಮಗನನ್ನು ತಮ್ಮ ಎದುರುಗಡೆ ನೋಡಿದಾಗ ಅವರು ದುಃಖದಿಂದ ಕಣ್ಣೀರು ಹಾಕ್ತಾ ಇದ್ರು. ಅವರ ಬಾಯಿಂದ ಮಾತೇ ಬರ್ತಾ ಇರ್ಲಿಲ್ಲ. ತುಂಬಾ ಕಷ್ಟದ ನಂತರ ಅವರು ಅಂಜಲಿಯ ಹೆಸರನ್ನು ಹೇಳಿದ್ರು. ಅಮ್ಮನ ಬಾಯಿಂದ ಅಂಜಲಿಯ ಹೆಸರನ್ನು ಕೇಳಿ ವಿಜಯ್ಗೆ ಅನ್ನಿಸ್ತಾ ಇತ್ತು, ಕೊನೆಯ ಸಮಯದಲ್ಲಿ ಅಮ್ಮ ತಾವು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು ಅಂದುಕೊಂಡಿದ್ದಾರೆ ಅಂತ. ಶಾರದಾ ದೇವಿ ಅವರು ಅಳುತ್ತಾ ಹೇಳಿದ್ರು, ಅಂಜಲಿಗೆ ನಿನ್ನನ್ನು ಬಿಡುವಂತೆ ಬಲವಂತ ಮಾಡಿದ್ದು ನಾನೇ.
ಅವರ ತಂದೆಯನ್ನು ಹಾಳು ಮಾಡಿದ್ದು ಅವರ ಸಾವಿಗೆ ಕಾರಣ ಕೂಡ ನಾನೇ ಅಂತ. ಈಗ ಶಾರದಾ ದೇವಿ ಅವರು ಅಳುತ್ತಾ, ಅಂಜಲಿ ಅಂತ ಹುಡುಗಿ ಇನ್ನು ಮುಂದೆ ಬಹುಶಃ ಯಾರು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ತನ್ನ ಅಹಂಕಾರದಿಂದ ಅಂತಹ ಉತ್ತಮಳನ್ನು ನಾನು ದೂರ ಮಾಡಿಕೊಂಡೆ ಅಂತ ಆಕೆ ಕಣ್ಣೀರು ಹಾಕ್ತಾ ಇದ್ರು. ವಿಜಯ್ಗೆ ಅನ್ನಿಸ್ತಾ ಇತ್ತು, ಕರ್ಮದ ಫಲ ಕೊನೆಗೂ ನನ್ನ ಅಮ್ಮನಿಗೆ ಸಿಕ್ಕಿಬಿಟ್ಟಿದೆ ಅಂತ. ಅವರ ಅಮ್ಮ ತಾವು ಮಾಡಿದ ಪಾಪದಲ್ಲಿ ಬೇಯ್ತಾ ಇದ್ರು. ವಿಜಯ್ ತಕ್ಷಣ ಅಂಜಲಿಯನ್ನು ರೂಮಿನ ಒಳಗೆ ಕರೀತಾನೆ. ತನ್ನ ಅಮ್ಮನ ಕಣ್ಣುಗಳಲ್ಲಿ ನಿಜವಾದ ಪಶ್ಚಾತ್ತಾಪ ಅವಳು ನೋಡಬೇಕು ಅಂತ. ಅಂಜಲಿ ಒಳಗೆ ಬಂದು ಏನನ್ನು ಹೇಳದೆ ಶಾರದಾ ದೇವಿ ಅವರ ಹಣೆಯ ಮೇಲೆ ಕೈಯನ್ನು ಇಟ್ಟಿದ್ಲು. ಅವಳ ಹೃದಯದಲ್ಲಿ ಯಾವುದೇ ಕೋಪವಿರಲಿಲ್ಲ, ಯಾವುದೇ ಪ್ರಶ್ನೆಗಳು ಕೂಡ ಇರಲಿಲ್ಲ. ಅಂಜಲಿಯ ಈ ದೊಡ್ಡ ಗುಣವನ್ನು ನೋಡಿ ಆಕೆಯ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅವರು ಅವಳ 2 ಕೈಗಳನ್ನು ಹಿಡಿದುಕೊಂಡು ಕಣ್ಣೀರಿನಿಂದ ಕ್ಷಮಾಪಣೆ ಕೇಳಿದ್ರು. ಅವರು ಹೇಳ್ತಾ ಇದ್ರು, ನೀನು ನಿಜವಾಗಿಯೂ ಮನಸ್ಫೂರ್ತಿಯಾಗಿ ನನ್ನನ್ನು ಕ್ಷಮಿಸಿಬಿಟ್ರೆ ಬಹುಶಃ ನಾನು ಮಾಡಿದ ಪಾಪಗಳಿಂದ ನನಗೆ ಸ್ವಲ್ಪನಾದರೂ ವಿಮುಕ್ತಿ ಸಿಗುತ್ತೆ ಅಂತ. ಆಗ ಅಂಜಲಿ ಹೇಳ್ತಾಳೆ, ಅಮ್ಮ, ನಾನು ತುಂಬಾ ಮೊದಲೇ ನಿಮ್ಮನ್ನು ಕ್ಷಮಿಸಿಬಿಟ್ಟಿದ್ದೀನಿ. ವಿಜಯ್ ಅರ್ಥವಾಗಿತ್ತು, ದುಡ್ಡು ಮತ್ತು ತಾಕತ್ತು ಸಾವಿನ ಮುಂದೆ ಎಷ್ಟೊಂದು ಚಿಕ್ಕದಾಗಿ ಕಾಣಿಸುತ್ತದೆ. ಎಷ್ಟೇ ದುಡ್ಡಿದ್ದರೂ ಒಂದೇ ಒಂದು ದಿನ ಸಾವನ್ನು ಮುಂದೂಡಲು ಸಾಧ್ಯವಿಲ್ಲ ಅಂತ. ಕೊನೆಗೆ ಮನುಷ್ಯ ಅವನು ಮಾಡಿದ ಕರ್ಮಗಳ ಜೊತೆಯಲ್ಲೇ ಇರ್ತಾನೆ. ಈಗ ಶಾರದಾ ದೇವಿಯವರು ವಿಜಯ್ ಕೈಯನ್ನು ಅಂಜಲಿಯ ಕೈಯಲ್ಲಿ ಇಟ್ಟು ಶಾಶ್ವತವಾಗಿ ಕಣ್ಣನ್ನು ಮುಚ್ಚಿಬಿಟ್ಟರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.